ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿಪೀಠ ಮುತ್ತಿನುಂಡೆ ಹೊನ್ನ ಗಂಟೆ ಒಪ್ಪುವ ಗುಡ್ಡ ಬೆಟ್ಟದಲ್ಲಿ ತಂಬಿಟ್ಟು ಮುಕ್ಕುವ ಪುಟ್ಟ ವಿಘ್ನೇಶ ದೇವರಿಗೆ ಇಪ್ಪತ್ತೊಂದು ನಮಸ್ಕಾರಗಳು. ಬೀದಿಯ ಭಿಕಾರಿಗಳಿರುವಷ್ಟು ಬೆಲೆ ನಿಮಗಿಲ್ರಿ. ಬೀದಿಯ ಭಿಕಾರಿಗಳು ಬಡವರು ಹಗಲಿರುಳು ಕಷ್ಟಪಟ್ಟು ನ್ಯಾಯದಿಂದ ಅನ್ನ ತಿನ್ನುತ್ತಾರೆ. ಆದರೆ ದುಡಿಮೆ ನೀಗಿದ ನಿಮ್ಮಂತ ಶ್ರೀಮಂತರು ನಮ್ಮಂತ ಬಡವರು ಹೊಟ್ಟೆ ಮೇಲೆ ಹೊರದು ಬೆಳೆಸಿಕೊಳ್ಳುವ ಈ ನಿಮ್ಮ ಸುಖದ ಸುಪ್ಪತ್ತಿಗೆ ಇದು ಮಾತ್ರಗಳನ್ನು ಬಡವರಲ್ಲಿ ಬೇಡಿಕೊಂಡ ಭಿಕ್ಷೆ ಅಂದಾಗ ಭಿಕಾರಿ ಎಂಬ ಹೆಸರು ನಿಮಗೆ ಸಲ್ಲುವುದು ಪ್ರಯಾಣವೇ ನಿಮಗೆ ಸಲ್ಲುವುದು. ಶಾಂತ, ನಿನ್ನ ಮೈತ್ರನಿಗೆ ಶಿಕ್ಷಣ ಕಲಿಸಲೆಂದು ರಕ್ತ ಸುರಿಸಿದ ನನಗೆ ಅಪವಾದದ ಬರೆ ನೀಡುತ್ತಿದ್ದಾರೆ. ಅವನು ಶಿಕ್ಷಣ ಕಲಿಯಲೆಂದು ಕಾಲೇಜ್ ಹೋಗ್ತಾನೆ. ತರುಣ ರಕ್ತದ ಮದವೇರಿ ಸಿಕ್ಕವರನ್ನು ಜಗಳ ಮಾಡಿ ನಮ್ಮ ಮನೆತನದ ಮರ್ಯಾದೆಯನ್ನು ಹಾಳು ಮಾಡುತ್ತಿದ್ದಾನೆ. ಇದ್ದ ಒಂದೇ ಕೇರವಲ್ಲ, ಒಂದು ಸಣ್ಣ ಉಳಿಸಲು ನಿಮ್ಮ ಹೆಸರಿಗೆ ಬರೆದು ಬಿಟ್ಟರೆ ನಾನು ನನ್ನ ಮಗ ಎಲ್ಲಿಗೆ ಹೋಗಬೇಕು? ಶ್ರೀಮಂತರೇ, ಎಲ್ಲಿಗೆ ಹೋಗಬೇಕು? ಮಗಳನ್ನು ಕೊಟ್ಟು ಮದುವೆ ಮಾಡುವ ಮನಸ್ಸು ಶ್ರೀಮಂತರಿಗೆ ಸಾಕಷ್ಟೇ. ಆದರೆ ಈ ಹಠಮಾರಿ ಹೆಣ್ಣು ಪ್ರಿಯ ಕೇಳಬೇಕಲ್ಲವೇ? ಅವಳನ್ನು ಹೊಲಿಸಲು ಹಲವಾರು ಸಲ ಹಿತದಿಂದ ಮಾತನಾಡಿದರು. ಕೊಲೆಗೆ ಮುಂದೆ ಸಾಗುತ್ತಿರುವ ಇವಳ ಹಕ್ಕು ಎಂದು ಹೋಗುವುದು ಆ ದೇವರಿಗೆ ಗೊತ್ತು. ಇಂದು ಕೊನೆಯದಾಗಿದ್ದರೆ ಒಪ್ಪಿದರೆ ಒಳ್ಳೆಯದು, ಇಲ್ಲದಿದ್ದರೆ ಮೊಕ್ಕು ಬರುವ ಔಷಧಿ ಕೊಟ್ಟು ಒಪ್ಪಿಗೆಲ್ಲಾದರೂ ನನ್ನ ಒಪ್ಪಿಗೆ ಸುಖವನ್ನು ಪಡೆದುಕೊಳ್ಳಬೇಕು. ಸೋಲ ತೀರಿಸಲಿಲ್ಲ ಕಾರಣಕ್ಕೆ ಮನುಷ್ಯತ್ವವನ್ನು ಕಳೆದುಕೊಂಡು ಈ ರೀತಿ ನಮ್ಮ ತಂದೆಯವರನ್ನು ತಂದು ಕರೆತಂದು ಮೃಗದ ಹಾಗೆ ಹಣ್ಣೆಲ್ಲ ಹೊಡಿತಾ ಇದ್ದೀರಲ್ಲ ಶ್ರೀಮಂತರೇ. ಈ ರೀತಿ ಮನುಷ್ಯತ್ವವನ್ನು ಕಳೆದುಕೊಂಡು ವರ್ತಿಸಿದರೆ ಪರಮಾತ್ಮನೆಂದು ನಿಮ್ಮನ್ನು ಕ್ಷಮಿಸಲಾರ. ಪರಮಾತ್ಮ 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 ಅಡ್ಡಿಂಬವನೇ, ನಾನು ಕೊಟ್ಟು ಸಾಲವನ್ನು ತೀರಿಸಲಿಕ್ಕೆ ಆ ಪರಮಾತ್ಮ ಧರಿಗಿರುವಂತ
ಬಾ 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 ಯಾರಿಗ್ ಕೊಂದ್ರು ಭಲೆ ಮಗಳೇ, ಯಾರನ್ನ ಹೊಡೆದ್ರು ಭಲೆ ಮಗಳೇ, ಯಾರನ್ನ ಕೊಡಿದ್ರು ಭಲೆ ಮಗಳೇ. ಒಟ್ಟ ನಮ್ ಶ್ರೀಮಂತರು ಮಗಳ ಮ್ಯಾಲಿನ ಪ್ರೀತಿಯಿಂದ ಹುಚ್ಚರಾಗ್ ಬಿಟ್ಟಾರ್ರಿ. ನಮ್ಗೇನ್ ಮಾಡಕ್ ಬರ್ತೈತ್ ಬಿಡ್ರಿ ಅಪ್ಪ. ಏನ ಯಾಕಾಗೋಲ್ದು? ನನ್ ಕೈ ಕೆಳಗೆ ಒಂದ್ ಹೆಣ್ ಕೆಲ್ಸಕ್ ಬಂದೈತಿ. ಏನ್ ಮುಖ ರೀ ನಮ್ ಗಂಗು ಮುಖ, ಬಲು ಅಪರೂಪ ನಮ್ ಜೋಡಿ. ಹೋಗ್ಲಿ ಅಡ್ನಾಡಿ ಭಟ್ ಮಗನೇ ಹೋಗ. ಅಲ್ಲ ನಿಮ್ಮಂತವ್ರೆಲ್ಲ ತಿದ್ದಿದ್ರ ಹೆಣ್ಮಕ್ಳು ಹಾದಿ ಬರಂಗಿಲ್ಲ, ಹಾದಿ ಬಿಡ್ತಾವು. ಯವ್ವ ಎಕ್ಕ ಅಂತ ಹೇಳಿ ಹೊಲ್ಸ್ ಕೆಲಸ ಮಾಡೋ ನಿಮ್ಮಂತ ಹೇಸಿ ನನ್ನ ಮಕ್ಕಳು ಹೆಚ್ಚಾದಲ್ಲಿ ಹೆಣ್ಣು ಹಾದಿ ಬಿಡಾಕತ್ತಾವ. ಈಗ ಗೊತ್ತಾತ್ಲೆ ನಿನ್ನ ಹಲ್ಕಟ್ ಗುಣ. ನಿನ್ನ ಗುಣ ಬಯಲಿಗೆ ತಂದು ಬಡಿಗೆ ಏಟ್ ಕೊಟ್ಟಾಗ ನೀನು ಹಾದಿಗೆ ಬರ್ತಿ, ಆಕಿನೂ ಹಾದಿಗೆ ಬರ್ತಾಳೆ. ಮಗನೇ ಭಟ್ಟ, ನಿಂದು ಒಂದು ಕಾಲು ಕುಂಟೈತಿ, ಇದ್ದು ಒಂದು ಕಾಲನು ಮುರಿತೀನಿ. ಗಂಗೆ ನಿನಗೆ ಮಾಡ್ತೀನಿ. ಶ್ರೀಮಂತರು ನಿನ್ನನ್ನು ಕರೆದುಕೊಂಡು ಬಾ ಅಂತ ಹೇಳಿದ್ದಾರೆ. ಶ್ರೀಮಂತರ ಹತ್ರ ಸಾಲ ಮಾಡಿದ್ಯಲ್ಲ, ಅದು ಯಾರು ತಿಳಿಸಿದ್ರು? ನಿನ್ನಪ್ಪನೇ. ನಡೆ.
ಅದೇನಾಗಿದೆ ಬಿಡಿಸಿ ಹೇಳಿ. ನಿನ್ನ ಮೈದು ನನಗೆ ಶಿಕ್ಷಣ ಕಲಿಸಲೆಂದು ಹಗಲಿರುಳು ರಕ್ತ ಸುರಿಸಿದ ನನಗೆ ಅಪರಾಧದ ಹೊರೆ ಕೊಡುತ್ತಿದ್ದಾನೆ. ಅವನೇನು ಶಿಕ್ಷಣ ಕಲಿಯಲೆಂದು ಕಾಲೇಜಿಗೆ ಹೋಗ್ತಾನೆ. ಉದಿಯುತ್ತಿರುವ ತರುಣ ರಕ್ತದ ಮರವೇರಿ ಕಂಡವರೇ ಜಗಳ ಮಾಡಿ ನನ್ನ ಮನೆತನದ ಮರ್ಯಾದೆಯನ್ನು ಹಾಳು ಮಾಡುತ್ತಿದ್ದಾನೆ. ನೋಡಿ, ಮನೆತನದ ಮಾನ ಮರ್ಯಾದೆಯನ್ನು ಮಾರುವಂತ ಕೆಟ್ಟ ವ್ಯಕ್ತಿಯಲ್ಲ ನನ್ನ ಮೈದುನ. ಹಾಗೆ ಮಾಡಲು ಅವನಿಗೇನೂ ತಲೆ ಕೆಟ್ಟಿಲ್ಲ. ನೋಡಿ, ಅವನೇನಾದ್ರೂ ತಪ್ಪು ಮಾಡಿರ್ಬೇಕು. ಅದಕ್ಕಾಗಿ ಇವನು ಅವನ ಮೇಲೆ ಕೈ ಎತ್ತಿರಬೇಕು. ಅದಕ್ಕಾಗಿ ಅವನ ಮೇಲೆ ತಪ್ಪು ಹೊರಿಸೋದು ಸರಿಯಲ್ಲ. ಮೊದಲು ನೀವು ವಿಚಾರ ಮಾಡಿ. ದೊಡ್ಡವರು ತಪ್ಪು ಮಾಡಿದ್ರೆ ಅದೇ ಸರಿ ಅಂತ ಊರ್ ಜನರೆಲ್ಲ ಒತ್ತಿ ಹೇಳ್ತಿರುವಾಗ ನೀನೇನು ಮಾಡಿದಿ? ಗುರುಗಳಿಗೆ ಗುರ್ರೆಂದು ಎದ್ದ ಮೇಲೆ ಅವರ ತಲೆ ಹೊಡೆದು ರಕ್ತ ಸುರಿಸಿದ್ದಾನೆ. ನೋಡಿ, ತಪ್ಪು ಮಾಡಿದಾಗ ಹಿರಿಯರು ಅಷ್ಟೇ, ಕಿರಿಯರು ಅಷ್ಟೇ, ಎಲ್ಲರಿಗೂ ಶಿಕ್ಷೆ ಆಗ್ಲೇಬೇಕು. ನೋಡಿ, ಅಂಥ ಮಾನವರನ್ನು ತಡೆಗಟ್ಟಲು ನನ್ನ ಮೈದನ ಒಂದು ಹೆಜ್ಜೆ ಮುಂದಿಟ್ಟು ಅವರ ಹೆಣ್ಣಿಗೆ ಪೆಟ್ಟು ಕೊಟ್ಟಿರಬೇಕು. ಆದ್ರೆ ಅದನ್ನೇ ತಪ್ಪು ಅಂತ ಹೇಳೋದು ಸರಿಯಲ್ಲ. ನೋಡಿ, ಮಾನ ಮಾರುವ ಅಂಥ ಮಾನಗೇಡಿಗಳಿಗೆ ಮಾನ ಕಲಿಸಲು ಹೋದ ನನ್ನ ಮೈದನ ಅವರ ಜೊತೆ ಇನ್ನೊಬ್ರೇನಾದ್ರೂ ಇದ್ದಿದ್ರೆ ಅವರ ಪ್ರಾಣವನ್ನೇ ತೆಗೆದುಕೊಂಡು ಬಿಡ್ತಾ ಇದ್ದ. ನನ್ನನ್ನು ರೊಚ್ಚಿಗೆ ಎಬ್ಬಿಸಬೇಡ. ಈಗ ಒಂದು ಮಾತು ಹೇಳ್ತೇನೆ, ಅವನನ್ನು ಉಪವಾಸ ಬಿಟ್ಟರೆ ಸರಿ, ಇಲ್ಲದಿದ್ದರೆ ಸ್ವಾಮಿ, ಪಾಪ ತಂದೆ ತಾಯಿಗಳನ್ನು ಕಳೆದುಕೊಂಡ ತಮ್ಮಲ್ಲಿ ನನ್ನ ಮೈದುನ. ಅವರನ್ನು ಸಾಕಿ ಬೆಳೆಸಿ ಅವರಿಗೊಂದು ದಾರಿಯನ್ನು ನೀವೇ ಹಚ್ಚಬೇಕಲ್ಲವೇ? ಪಾಪ, ಅವನನ್ನು ಕೈ ಬಿಟ್ರೆ ಅವನು ಎಲ್ಲಿಗೆ ಹೋಗ್ತಾನೆ, ಏನು ಮಾಡ್ತಾನೆ? ನೀವೇ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಅವನಿಗೆ ಅನ್ನ ಹಾಕಲಾರೆ ಅಂತ ಹೇಳಬೇಡಿ. ನಿಮ್ಮ ಕೈ ಮುಗಿತೀನಿ. ಅನ್ನ ಹಾಕದಿದ್ದರೂ ಪರವಾಗಿಲ್ಲ ಬಿಡು. ಅತ್ತಿಗೆ, ನಿನ್ನ ಮಾತೃ ವಾತ್ಸಲ್ಯದ ಪ್ರೀತಿಯಿಂದಲೇ ಹೊಟ್ಟೆ ಭಾರವಾಗಿರುವಾಗ ಇಂಥ 100 ದಿನವೂ ಕೂಡ ಉಪವಾಸ ಕಳೆಯಬಹುದು. ಪ್ರವೀಣ, ಯಾಕಪ್ಪ ಎಲ್ಲರ ಜೊತೆನೂ ಜಗಳ ಮಾಡಿ ನಿಮ್ಮ ಅಣ್ಣನ ಕೋಪಕ್ಕೆ ಯಾಕೆ ಸರಿ ಆಗ್ತೀಯಾ ನೀನು? ಸಿಕ್ಕರ ಜೊತೆ ಜಗಳ ಮಾಡಿಲ್ಲಮ್ಮ, ನಮ್ಮ ಕಾಲೇಜ್ ಪ್ರೊಫೆಸರ್ ಜೊತೆ ಜಗಳ ಮಾಡಿದ್ದೇನೆ. ಕಲಿಸಿದ ಗುರುಗಳಿಗೆ ಹಾಗೂ ದೊಡ್ಡವರ ಜೊತೆ ಜಗಳ ಮಾಡುವ ನೀನು ನಾಳೆ ನನ್ನಿಂದ ಅವರು ಬಿಡುವುದಿല്ലെಂದು ಯಾರಿಗೆ ಗೊತ್ತು? ನನ್ನನ್ನ ಅಂತ ಹೀರ್ ಕಾರ್ಯ ಕನಸಿನಲ್ಲೂ ಕೂಡ ಮಾಡಲಾರೆಂಬ ಬುದ್ಧಿ ನನ್ನಲ್ಲಿದೆ ಅಣ್ಣ. ಪ್ರವೀಣ, ನಿಮ್ಮ ಪ್ರೊಫೆಸರ್ ಅಂತಹ ಕೆಟ್ಟ ಕಾರ್ಯ ಏನು ಮಾಡಿದ್ರಪ್ಪ? ಮತ್ತೇನ್ ಮಾಡ್ತಾರಮ್ಮ? ಮುದುಕರಾದು ಅವನ ಮೈಯಲ್ಲಿ ಹರಿಯದ ರಕ್ತ ಚಿಮ್ಮುತ್ತದೆ ಅಮ್ಮ. ಹಾಗಾದ್ರೆ ಅಂತಹ ಕೆಟ್ಟ ಕೆಲಸ ನೀನು ಪೆಟ್ಟು ಕೊಡುವಂತ ಕೆಟ್ಟ ಕೆಲಸ ಮಾಡಿದ್ರಿ ಅವರು? ನಾನಷ್ಟೇ ನಮ್ಮ ಬಿಟ್ಟುಕೊಟ್ಟಿದ್ದು. ನಮ್ಮ ಕಾಲೇಜ್ ಕೆಲಸವನ್ನು ಮೊದಲು ಮಾಡಿ ಕಲಿಯುವ ಕುಮಾರಿಯರೆಲ್ಲರೂ ಇಟ್ಟು ಹಾಕಿದ್ದಾರೆ. ಅಲ್ಲಮ್ಮ, ಕಲಿಯ ಬಂದ ಹುಡುಗಿಯರನ್ನು ಪ್ರೈವೇಟ್ ತೆರೆದು ಪ್ರೇಮ ಪಾಠ ಆರಂಭಿಸಿದ ನಮ್ಮ ಪ್ರೊಫೆಸರ್ ಅನ್ನು ಹೊಡೆಯದೆ ಹಾಕಿಬಿಡುತ್ತಾರೆ. ನಮ್ಮ ದೊಡ್ಡವರ ದಡ್ಡತನಕ್ಕೆ ಬುದ್ಧಿ ಹೇಳುವ ಸಾವರಿ ನಿನಗೆ ಆಗಬೇಕು. ಕೇವಲ ಸ್ವಾರ್ಥ ಜೀವನದಲ್ಲಿ ಜಯವಿದೆಂದು ತಿಳಿಬಾರ್ದಣ್ಣ. ಹಣದಾಸೆ ತೋರಿಸಿ ಬಡ ಹೆಣ್ಣು ಮಕ್ಕಳನ್ನು ಹಾಸಿಗೆ ಮೇಲೆ ಹೊಲಸು ಜನರಿಗೆ ನಮ್ಮಂತರ ಭಯ ಬೇಕಣ್ಣ, ನಮ್ಮಂತರ ಭಯ ಬೇಕು. ಇಂಥ ಅತ್ಯಾಚಾರಗಳನ್ನು ಬಯಲಿಗೆಳಲು ನಾಳೆ ನನ್ನ ನೌಕರಿಗೆ ನೋಟಿಸ್ ಕೊಟ್ಟು ನನಗೆ ಮನೆಗೆ ಕಳಿಸಿದಾಗಲೇ ಆವಾಗ ನಿಮ್ಮಿಬ್ಬರಿಗೆ ಬರುವುದು ಬುದ್ಧಿ. ಅನ್ಯಾಯವೇ ಜೀವನದ ಮೂಲಾಧಾರವೆಂದು ತಿಳಿದ ಹಣವಂತರಲ್ಲಿ ದುಡಿಯುವುದಕ್ಕಿಂತ ಭಿಕ್ಷೆ ಬೇಡಿ ಹೊಟ್ಟೆ ಉರಿದುಕೊಳ್ಳುವುದು 1000 ಪಟ್ಟು. ಪ್ರಪಂಚದ ಪ್ರತಿ ಮಾನವರಲ್ಲಿ ಒಂದೇ ಜೀವ, ಒಂದೇ ರಕ್ತ ನೆಲೆಯಾಗಿರುವಾಗ ನಮ್ಮ ಹೆಣ್ಣು ಮಕ್ಕಳ ಮೇಲಿರುವ ಹೆಮ್ಮೆಯನ್ನೇ ಪರಸ್ತ್ರೀಯರ ಮೇಲಿದ್ರೆ ಮಾತ್ರ ಅವರು ಕೂಡ ಮಾನವತೆಯರಾಗಿದ್ದಾರೆ. ಒಂದು ವೇಳೆ ನಮ್ಮಿಬ್ಬರು ಪಾಲಿಗೊಬ್ಬರು ಸೋದರಿದ್ದು ಒಬ್ಬ ಕಾಮಕರು ಅವರ ಮೇಲೆ ಕೈ ಮಾಡಿದ್ರೆ ನೀನು ಸುಮ್ಮನೆ ಬಿಟ್ಟಿದೆಯ? ದೊಡ್ಡವರು ಎಂಬ ಬಡವರು ಎಂಬ 4 ಅಕ್ಷರ
ತಗ್ಗಿಸಿ ತಿರುಗನಂತೆ ಸಲಾಂ ಬಿದ್ದು ಶ್ರೀಮಂತರ ಸೇವಕರಾಗಿ ನಾವು ಬಾಳಬೇಕಪ್ಪ. ಅಂದಾಗ ಈ ಭೂಮಿಯವರ ಬದುಕಲು ಆ ಭಗವಂತ ದಾರಿ ತೋರಿಸ್ತಾನಪ್ಪ. ಬಡವರಾಗಿ ಬದುಕೆಂದು ಹೇಳಲ್ಲ, ಭಗವಂತನ ಬುದ್ಧಿ ಕೆಟ್ಟಿಲ್ಲಣ್ಣ. ಬಡತನ ಸಿರಿತನ ಎಂಬ ಭೇದ ಮಾಡಿದ ಭಗವಂತನೆಂಬ ಭ್ರಮೆ ನಮ್ಮ ಬಾಳಿಗೆಂದು ಬೆಂಕಿ ಹಚ್ಚಾಗ್ತದೆ. ಸಜ್ಜನ ಸಂಪನ್ನನಾದರೆ ಈ ಕಲಿಕಾಲದಲ್ಲಿ ಕುಡಿಲಿಕ್ಕೆ ನೀರು ಕೂಡ ಸಿಗುವುದಿಲ್ಲಣ್ಣ. ಅಂಜಿ ನಡೆಯುವ ನಾವೆಲ್ಲ ಒಂದಾಗಿ ಮುಂದೆ ಬಂದಾಗ ಮಾತ್ರ ಮಾಯವಾಗುವುದಣ್ಣ ಬಡತನ ಸಿರಿತನ ಎಂಬ ಭೇದ. ಬಡವರ ಸಿಟ್ಟು ದವಡೆಗೆ ಮೂಲ. ನಾವೆಷ್ಟೇ ಮಾಡಿದ್ರು ಆ ಶ್ರೀಮಂತ ಎದುರು ನಮಗೆ ನಿಲ್ಲೋಕಾಗೋದಿಲ್ಲ. ಯಾಕೆಂದ್ರೆ ಬಡತನದಲ್ಲಿ ಹುಟ್ಟಿದ ಮೇಲೆ ದಿನನಿತ್ಯವೂ ಹೋರಾಟದ ಬದುಕನ್ನು ನಾವು ನಡೆಸಲೇಬೇಕು. ಅಂದಾಗ ಮಾನ ಮರ್ಯಾದೆಯಿಂದ ಬದುಕಲು ಸಾಧ್ಯ. ನೀನು ಕೂಡ ಅಣ್ಣನಂತೆ ಮಾತಾಡ್ತಿಲ್ಲಮ್ಮ. ಇದೇ ಅಲ್ಲವೇ ನೀನು ನೋಡುತ್ತಿರುವ ಸ್ವಾರ್ಥ ಸಮಾಜ. ಕಾಲಗತಿಸಿದಂತೆ ಸ ಎಂಬುದು ಸತ್ತು ಹೋಗಿ ಬರೀ ಮಜಾ ಮಜಾ ಎಂಬ ಎರಡಕ್ಷರ ಮಾತ್ರ ಉಳಿದಿದೆಂಬ ಈ ಹಾಳು ಸಮಾಜದಲ್ಲಿ ಬಡವನ ಕುಡಿಯುವ ನೀರಿಗೂ ಕೂಡ ಬೆಲೆ ಕಟ್ಟ ಹತ್ತಿದೆಯಮ್ಮ ಈ ಬೇಕು ಸಮಾಜ. ಅಂದ ಮೇಲೆ ನಮ್ಮಂತರು ಯಾಕಮ್ಮ ಬಾರದಮ್ಮ ಈ ಸಮಾಜದ ಸಮಾಧಿಯನ್ನ. ಸಾಕು ಮಾಡು ನಿನ್ನ ಹಿತ ನುಡಿಯ ನಾಟಕವನ್ನ. ಪ್ರವೀಣ, ಸುಮ್ಮನಾಗ್ಬಿಡಪ್ಪ. ನೀವು ಸುಮ್ಮನಾಗ್ಬಿಡಿ. ನಡೆಯಪ್ಪ, ಊಟ ಮಾಡುವಂತೆ ನನಗೆ. ಊಟ ಯಾರಿಗೆ ಹಾಕುವ ಊಟ? ಸಿಗುವ ಅನ್ನಕ್ಕೆ ಮಣ್ಣು ಹಾಕುವ ಈ ಹೇಸಿ ಉಂಬನಿಗೆ ಊಟ ಹಾಕಿದರೆ ನನ್ನ ಆಣೆಯಾಗಿದೆ ನಿನಗೆ. ಸ್ವಾಮಿ, ಏನ್ ಮಾತಾಡ್ತಾ ಇದ್ದೀರಾ ನೀವು? ನೀವು ಸ್ವಲ್ಪ ಸುಮ್ಮನೆ ಇರಿ. ಪ್ರವೀಣ, ಅದನ್ನೆಲ್ಲ ಬರ್ಬಿಡು. ಬಾರಪ್ಪ, ಊಟ ಮಾಡು. ಹಳಬೇಡ ಮಾತಿಗೆ ಹಣ್ಣ ಕೊಟ್ಟೆ ಶಿಕ್ಷೆ ಅನುಭವಿಸಲು ನಾನು ಸದಾ ಸಿದ್ಧನಿದ್ದೆ. ಆದರೆ ನನ್ನನ್ನು ಬಿಟ್ಟು ನೀವಿಬ್ಬರು ಊಟ ಮಾಡೋದಿಲ್ಲವಲ್ಲ, ಅದಕ್ಕಾಗಿ ನಾನು ಮುರಿದುತ್ತಿದ್ದೇನೆ. ಹೋಗಲಿ ಬಿಡಮ್ಮ, ಸ್ವಲ್ಪ ಕುಡಿಯಲಿಕ್ಕೆ ನೀರು ಕೊಟ್ಟು ಬಿಡು. ಆ ನೀರಿನಲ್ಲೇ ನಾನು ಈ ದಿನ ಕಳೆಯುತ್ತೇನೆ. ಪ್ರವೀಣ, ಪ್ರವೀಣ, ಈಗಮ್ಮ ಬತ್ತೇಗಮ್ಮ ಕಣ್ಣೀರು ಹಾಕ್ತೀಯಾ? ನೋಡಮ್ಮ, ನೀನ್ ಹೀಗೆಲ್ಲ ಕಣ್ಣೀರು ಹಾಕಿದ್ರೆ ಅರೆಕ್ಷಣ ಕೂಡ ನಾನು ಇಲ್ಲಿ ಇರುತ್ತಲ್ಲಮ್ಮ. ನಾನು ಇನ್ನು ಬರ್ತೀನಮ್ಮ. ಅವ್ನು ಹೋಗ್ತಾ ಇದ್ದಾನೆ. ಅವ್ನು ಕರೀರಿ. ಅಣ್ಣ ಬಾರೋ ಅಣ್ಣ ಅಣ್ಣ. ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ. ದೇವರೇ ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ. ದೇವರೇ ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ. ನಮ್ಮೊಳಗೆ ನಮ್ಮೊಳಗೆ ನಮ್ಮೆದೆಯೊಳಗೆ ಸಾವಿರ ಕನಸು ಇದೆ. ಕನಸೊಳಗೆ ಈ ಮನಸೊಳಗೆ ಆ ನಿರ್ಮಲ ಪ್ರೇಮವಿದೆ. ಅಣ್ಣ ಅಣ್ಣ ನಮ್ಮ ಇವರು ನಮ್ಮ ದೇವರು. ಕೋಟಿ ಜನ್ಮ ಬಂದರು ಕೋಟಿಗೊಬ್ಬರು. ತಿಂಗಳ ಬೆಳಕಿನ ಅಂಗಳದಲ್ಲಿ ಅರಳಿದೆ ಪ್ರೀತಿಯ ಸಂಚಾರ. ದೇವರೇ ಬಂದರು ನಾಚಲೇಬೇಕು, ಸ್ವರ್ಗವೇ ನಮ್ಮಿ ಸಂಸಾರ.
ಮಕ್ಕಳಿಗೆ ಬೆಳಕು, ಅಣ್ಣನ ಕಾವಲಲ್ಲಿ ನಮಗಳಿಗೆ ಬದುಕು. ಅಣ್ಣ ಅಲ್ಲ ಅಣ್ಣ ಇವನು ನಮ್ಮ ದೇವರು, ಕೋಟಿ ಜನ್ಮ ಬಂದರು ಕೋಟಿಗೊಬ್ಬರು. ತಿಂಗಳ ಬೆಳಕಿನ ಅಂಗಳದಲ್ಲಿ ಹರಡಿದ ಪ್ರೀತಿಯ ಸಂಚಾರ, ದೇವರ ಬಂದರು ನಾಚಲೇಬೇಕು ಸ್ವರ್ಗವೇ ನಮ್ಮಿ ಸಂಸಾರ. ತಿಂಗಳ ಬೆಳಕಿನ ಅಂಗಳದಲ್ಲಿ ಹರಡಿದ ಪ್ರೀತಿಯ ಸಂಚಾರ, ದೇವರೇ ಬಂದರು ನಾಚಲೇಬೇಕು ಸ್ವರ್ಗವೇ ನಮ್ಮಿ ಸಂಸಾರ. ಮೂರು ವರ್ಷ ಆಯ್ತು ಮಾಡ್ಕೊಂಡು ಹೆಂಡತಿ ಮನೆಗೆ ಬರಬಾರ್ದು ಅಂದ್ರೆ ಏನ್ ನನ್ನ ಕರ್ಮ ಇದ್ದಿತ್ತು ಅಂತ. ಅಲ್ಲ ಇದ್ದೂರ ಅಕ್ಕನ ಮಗಳನ್ನೇ ನನಗೆ ತಂದು ಮದುವೆ ಮಾಡಿ ನಮ್ಮಪ್ಪ ಸತ್ ಹೋದ. ಅಲ್ಲ ನಾನು ಸಹಿತ ದಿನಕ್ಕೆ 3 ಸಲ ಕಲಿಯಾಕ ಹೋಗ್ತೀನಿ. ಕಲಿಯಾಕ ಹೋಸಕ್ಕೆ ಒಮ್ಮೆ ಹಂಗ ಬರೋದಾಗೈತಿ. ಅಲ್ರಿ ಅಲ್ಲ ನಮ್ಮ ಮಕ್ಕಳಿಗೆ ಯಾಕೆ ತಿಳ್ಬಾರ್ದು ಅಂತೀವಿ. ಅಲ್ಲ ಹಳೆ ಹೆಣ್ಮಕ್ಕಳನ್ನ ಮನ್ಯಾಗ ಬಿಡೋದಂದ್ರೆ ಹಾಲ್ನಾಗ ಉಪ್ಪಾಕ್ತಾಗ್ರಿ ಏನ ಕೃಷ್ಣ ಗೊತ್ತಾಯ್ತದೆ. ಅಲ್ಲ ಹರಿಯ ಹೆಣ್ಮಕ್ಕಳನ್ನ ಮನ್ಯಾಗ ಇಟ್ಕೊಂಡು ಕುಂತಾಳಲ್ಲ ನಮ್ಮ ಅಕ್ಕ, ಅವಳಿಗೆ ಸ್ವಲ್ಪ ಬುದ್ಧಿ ಐತಲ್ರಿ. ಏನಾಗಲಿ ಇವತ್ತು ಕರಿಯಾಕ ಹೋಗ್ತೀನಿ. ಈಗ ಹೋಗಿ ಅಕ್ಕನ ಕಾಲು ಹಿಡಿತೀನಿ, ಕಳಿಸ್ಕೊಡವ ಎಕ್ಕ ಅಂತ ಹಿಡಿತೀನಿ. ಅವ್ರ ಕಾಲು ಕರ್ಕೊಂಡು ಬರ್ತೀನಿ. ಒಂದು ಬೇಷಾತು, ಇಲ್ಲ ಅಂದ್ರೆ ಮುಂದಿನ ಮಾತು ಮುಂದೆ ಇತ್ಲಾಗ ಹೊಂಟೈತಲ್ಲ ನಮ್ಮ ಗಂಗಿ ಸವಾರಿ. ಮೂಗು ಮುರಿತಿ ಸ್ವಲ್ಪ ಸಾವಕಾಶ ಮುರಿ. ಎಲ್ಲ ಕಿತ್ತು ಹೋಗಿ ಆ ಕೃಷ್ಣಾನಂದ ಕೆನ್ನೆಗೆ ಬಡ್ದಿದ್ದ. ಅಲ್ಲ ನೀನ ಬಂದಿ ಬಹಳ ಚಲೋ ಆಯ್ತು, ನಡಿ ಮನೆಗೆ ಹೋಗುದು. ಮನೆಗೆ ಹೌದು ನೀ ಕರ್ತಿ ಅಂತೇಳಿ ಕಣ್ಣಲ್ಲಿ ಬರಾಕ ನನ್ನೇನು ಪರದೇಶಿ ಹೆಣ್ಣು ಅಂತ ತಿಳ್ಕೊಂಡು ನಿಮ್ಮ ಮನೆಗೆ ಆ ಸುಡುಗಾಡ ಮನೆಗೆ ಇಡೀ ನಮ್ಮ ಮಕ್ಕ ನೋಡಿದ್ದು ಆ ಮನೆಗೆ ಬರಲ್ಲ ಅಂದ್ರೆ ಬರಲ್ಲ ನಾನು. ನಡೆ. ನೀ ಯಾಕೆ ಬಂದಿ ನನ್ನ ಮನೆಗೆ? ಬರೀ ಸಾಕಾದ ಮೊಮ್ಮಗಳು ನೀನು. ಅಲ್ಲವೇ ತಂಗಿ ಮಾಡ್ಕೊಂಡು ಗಂಡನ್ನ ಮರ್ತು ಮನೆಯ ನೀನು ತಾಯವ್ರ ಅವ್ರ ಮನೆಯಾಗ ಕುಂತಿಯಲ್ಲ, ನಿನ್ನ ಹೆಸರು ನಾನು ಹೈಕೊಳ್ಬೇಕೇನೆ? ನೀ ಹೊಯ್ಕೊಂಡು ಶಂಕ ಊದಿ ಸತ್ರು ನಾನು ಆ ಮನೆಗೆ ಬರಲ್ಲ. ಏನಾಯ್ತು ಆ ಮನೆಯಾಗ? ಒಂದು ಬಂಗಾರನ, ಒಂದು ಬೆಳ್ಳಿ, ಒಂದು ಸೀರೆ, ಒಂದು ಕುಬಸ, ಏನೈತಿ ನೀನಿನ ಹಳೆ ತೋರ್ಗಳನ್ನು ಬಿಟ್ಟು ಏನು ಕಟ್ಟಿಲ್ಲ. ಬರಲ್ಲ ಅಂದ್ರೆ ಬರಲ್ಲ. ಏನ್ ಮಾಡ್ಕೊಂಡು ಜಡ್ಕ ಹೋಗ ಸುಡುಗಾಡ ಮನೆಗೆ. ಗಂಗೆ ಏನ ಬಾಯ್ ಬಿಗಿ ಹಿಡಿದು ಮಾತಾಡು. ನೀನು ಹಂಗ ಹಿಂಗ ಅಂದ್ರೆ ಕೆಲಸ ಫರಕ್ ಹಾಕೈತಿ ನೋಡು. ಅಲ್ಲ ವರ್ಕ್ ಮಾಡಿ ಮದುವೆ ಮಾಡೋ ಮುಂದ ನೀ ಏನು ನಿದ್ದೆ ಮಾಡಾಕತ್ತೀನಿ. ಏನ ನೀವು ಅವಾಗ ಹೇಳ್ಬೇಕಾಗಿತ್ತು, ನಾನು ಇನ್ನು ಇವ್ ನನ್ನ ಒಳ್ಳೆ ಅಂತೇಳಿ ಅವಾಗೇನು ಹಾಕೊಂಡಿದ್ದೆ ಬಾಯಾಗ ಮುಟ್ಟಿ. ನನಗೇನು ಗೊತ್ತಿತ್ತು ಈಗಿಂದ ಕತೆ ಹಿಂಗೈತಿ ಅಂತ ಹೇಳಿ. ಹಂಗೈತಿ ಅಲ್ಲ ನಾ ಮದುವೆ ಮಾಡೋ ಮೊದಲು ಹಂಗ ಮುಡ್ಕ ಮಾಡ್ಕೊಂಡು ಮದುವೆ ಮಾಡ್ಕೊಂಡಿಯಲ್ಲ, ಏನ್ ಅವಾಗ ಏನ್ ಮಾಡ್ತಿದ್ದಿ? ನೋಡು ನೀನೇನಾದ್ರ ಕಳ್ಳಿ ಪಿಳ್ಳಿ ಮಳ್ಳಿ ಅಂತ ಬೈದ ನಿಜ ಆದ್ರೆ ಈ ನಿನ್ನ ಮಳ್ಳಿ ಆಟ ಆಡ್ಸಿ ಕೈ ಬಿಡ್ತೇನೆ ಅಷ್ಟೇ. ನಾನು ತಿಳಿದಿದ್ದೀನ ಏನು ತಿಳ್ಕೊಂಡೇನೆ ನಾನು ಮಸ್ತ್ ತಿಳ್ಕೊಂಡ್ಬಿಟ್ಟನೆ. ನೀನು ಮದುವೆ ಆದ ಗಂಡನ ಮರ್ತು ತವ್ರ ಮನೆಯಾಗ ತಲೆ ತಿರುಗುವ ಹೆಣ್ಣಂತೇಳಿ ಎಂದೋ ತಿಳ್ಕೊಂಡ್ಬಿಟ್ಟಿದೆ. ಅಲ್ಲ ಅಕ್ಕನ ಮಗಳು ಇಂದಲ್ಲ ನಾಳೆ ದಾರಿ ಬರ್ತಾನಂತ ಕಾದ್ರ ಹಕ್ಕಿ ಹಾರಾಡ್ದಂಗೆ ಹಾರಾಡಕತ್ತೀನಿ. ಹಳೆ ಮಳ್ಳಿ ನಡಿ. ನೋಡು ನೀ ಏನ್ ಮಾಡಿದ್ರು ನಾ ಮನೆಗೆ ಬರಂಗಿಲ್ಲ. ಅದ್ ಏನ್ ಮಾಡ್ತಿ ಮಾಡು. ಅದೇನ ಕಡಿತೀಯೋ ಏನು ಕಡಿತೀಯೋ ನಾನು ನೋಡ್ತೀನಿ. ಏನ್ ಮಾಡ್ತೀವಿ ಅಂತ ಹೋಗ. ಏನ್ ಮಾಡ್ತೀನಿ ಪಡ ಅಂದ ಕೆತ್ತಗೆ ನಾಲ್ಕು ಸತ್ತು ನಾಯಿ ಹೇಳ್ಕೊಂಡು ಹೋಗಂಗ್ ಹೋಗ್ತೀನಿ. ಏನು ನನ್ನ ಹೊಡಿತೀಯ? ನೋಡಿ ಹಂಗಾರ ನಾನೇನು ಯಾರು ಇಲ್ಲ ಅಂತ ತಿಳ್ಕೊಂಡು ಎಲ್ಲಿನ ಹೊಡಿ ಹೆಂಗ್ ಹೊಡಿತೀನಿ ನಾನು ನೋಡ್ತೀನಿ. ಅಜ್ಞಾನಿ ಗಂಡನಿಗೆ ಮುನ್ನಾಗಿಲ್ಲ ಅನ್ನಕತ್ತಿಯಲ್ಲಿ ಮಾರಿ ಕೆತ್ತು ಹಂಗ್ ಬಡ್ದೇನು. ಮದುವೆ ಮಾಡಿಕೊಂಡು ಮಗಳನ್ನ ಮನ್ಯಾಗ ಕುಂತಾವಲ್ಲ ನಿಮ್ಮ ಅವ್ವಿ, ಅವಳಿಗಿಲ್ಲ ಬುದ್ಧಿ. ಅಲ್ಲ ಚಂದದ ಮಾತು ಹೇಳಿ ತವ್ರ ಗಂಡನ ಮನೆ ಕಳ್ಸುದನ್ ಬಿಟ್ಟು ಹಂಗ ಮನ್ಯಾಗ ತಗೊಂಡು ಕುಂತಾಳಲ್ಲ ನಿಮ್ಮವ್ವ. ಗಂಗೆ ನೀ ಏನ ಹೇಳು, ನೀ ನನ್ನ ಮನೆಗೆ ಬರ್ಬೇಕು. ನೋಡು ಏನಾದ್ರು ನಮ್ಮ ಏನಾರ ಅಂದಿ ಅಂದ್ರೆ ಯಾಕ ನಮ್ಮವ್ ನಿನಗ ಮದುವೆ ಮಾಡಿ ಕೊಟ್ಟಾಳ ಅಂತೇಳಿ ಪಾಪ ಉಪಕಾರ ತೀರ್ಸಕತ್ತೀಯ ನಮ್ಮ
ನಿನಗೆ ಮೊದಲು ಹೇಳ್ತೇನೆ ನೋಡು ಇಲ್ಲಿನ ಸುಮ್ಮನೆ ಹೋದಿ ವೇಷ ಆತು ಏನು ಏನ್ ಬರಂಗಿಲ್ಲ 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 ನೀ ಬರಂಗಿಲ್ಲ ಬರಂಗಿಲ್ಲ ನೀ ನಿಮ್ಮ ಅವನ ಬರಂಗಿಲ್ಲ ಬರಂಗಿಲ್ಲ ಅಯ್ಯಯ್ಯೋ ಪಡೆ. ಅಯ್ಯಯ್ಯೋ, ಯಾರು ಏನ್ ಬೆರ್ಕೆ ಹೆಣ್ಣತೀಯ ನೀನು ಏನ್ ಬಾಯಿ ಮಾಡಾಕತ್ತೀಯ ಒಂದು ಹೊಡೆದಿಲ್ಲ ಇನ್ನುವರೆಗೆ ಹಂಗ ಬಾಯಿ ಮಾಡಾಕತ್ತಾಳ ಈ ಸುಮ್ಮನೆ ಹೆಣ್ಮಕ್ಳು ಒಬ್ಬರನ್ನ ಬಂದು ಬಿಡಿಸ್ಕೋಬೇಕಲ್ಲ ಇರಿ ಏನ್ ಬರಂಗಿಲ್ಲ ಬಾ ನನ್ನ ಮನೆಗೆ ಬಾ ಮುರಾರೇ ಬಂದ ಮಗ ಯಮುನಾ ತೀರ ವಿಹಾರಿ ಗೋಪಿ ಮಾನಸ ಹಾರಿ ಚೌರಿ ಚೌರಿ ನರಿಯ ಸಿರೆ ಕದ ಹೃದಯ ಮನ್ವಾಗ್ಯದ ಕಳ್ಳರ ಕಳ್ಳ ಕೃಷ್ಣನು ಬಂದ ಮೋಹದ ಮುಡಿ ಹಾಕಿದ ಕೃಷ್ಣ ಮುರಾರೇ ಬೋಲೋ ಶ್ರೀ ಕೃಷ್ಣ ಪರಮಾತ್ಮ ಕಿ ಹೊಳೆ 9 ಯಾರು ನಿಂಗ ಗಂಗು ಬಟ್ರೆ ಅಂದ ನೋಡ್ರಿ ಭಟ್ಟ ಅಲ್ಲ ಭಟ್ರು ಬಂದ್ರ ಬಿಟ್ಟು ಹೋಗ್ತೇನೆ ಅಂತ ತಿಳ್ಕೊಂಡೇನ ಏ ಇವನ್ ಬಾಯಾಗ ಬರೀ ದೇವ್ರ ಹೆಸರು ಮನಸ್ನಾಗ ಹೊಸ ಹೊಸ ಹೆಣ್ಮಕ್ಳು ಹೆಸರು ತಕಾಪಕ ಕುಣಿದ ಏನ ಬಾ ನೀ ಬರ್ತೀಲ್ಲ ಭಟ್ರೆ ನೀವು ಬಂದು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ನೋಡ್ರಿ ಹೆಂಗ್ ಹೊಡಿಯಕತ್ತಾನ ಹೆಂಗ್ ಹೊಡ್ದ ನೋಡ್ರಿ ಕಮ್ಯ ನಿಂಗ್ಯ ಹಾಗೆಲ್ಲ ಹಾದಿನ ಜಗಳ ಪಗಳ ಮಾಡಕ್ ಹೋಗ್ಬಾರ್ದು ಯಾಕೆ ನೀವು ನಾನು ಭಟ್ರು ಬಂದ್ರೆ ಬಿಡಿಸ್ಕೊಂಡು ಹೋಗ್ತಾನೆ ತಿಳ್ಕೊಂಡಿನ ಬಿಟ್ಟು ಹೋಗ್ತೀನಿ ಕರ್ಕೊಂಡೆ ಹೋಗಮ್ಮ ಹಂಗಲ್ಲ ಕಮ್ಯ ನೀವು ಜಗಳ ಪಗಳ ಮಾಡ್ಕೊಳ್ಳೋ ಮನ್ಸಿತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಬೇಡ ಭಾಳ ಮಂದಿ ಕಟ್ತಾರ ಸ್ವಲ್ಪ ಬಿದ್ದ ಇಳ್ಕೊಂಡು ಹೋಗಿ ಅಲ್ಲಿ ಕಾಳಿ ನದಿ ಮತ್ತೆ ಅರಬ್ಬಿ ಸಮುದ್ರ ಸಂಗಮ ಐತಿ ಅಲ್ಲಿ ಹೋಗಿ ಬೇಕಾದ್ರೆ ಜಗಳ ಪಗಳ ಮಾಡ್ಕೊಳ್ಳಿ ಬೇಕಾದ್ರೆ ಕುಸ್ತಿ ಮಾಡ್ಕೊಳ್ಳಿ ಬೇಕಾದ್ರೆ ಕಬಡ್ಡಿ ಆಡ್ಕೊಳ್ಳಿ ಗಂಗು ಭಟ್ರೆ ನಿಮ್ಮ ಅವ್ವ ನನ್ಗೆ ಏನಿಲ್ಲವ ಏನಂತ ಭಟ್ರೆ ನನ್ನ ಮಗಳು ಖಾಲಿ ಆದಾಳ ಅವಳಿಗೆಲ್ಲಾರ ಒಂದ್ ನೋಡಿ ಹತ್ರಿ ಕೆಲ್ಸ ಅದ್ಕ ನಾನು ಕೆಲಸ ಮಾಡ್ತಿರೋ ಶ್ರೀಮಂತರ ಮನ್ಯಾಗ ಒಂದೇ ಕೆಲಸ ನೋಡಿರ್ತೀನಿ ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡು ನಾಳಿನ ಕೆಲ್ಸಕ್ಕೆ ನಿಜವಲ್ಲ ಭಟ್ರೆ ಅಯ್ಯೋ ಹೇಳ್ರಿ ಈಗ ಸ್ವಲ್ಪ ಬುದ್ಧಿನ ನಾನು ಕನ್ನಡ ಬಂದು ಮನೆ ಮಾಡಿ ಅಂತ ಹೇಳ್ಕೊಂಡು ಹೊಂಟು ಬಿಟ್ಟಿರ್ತಾರ ನೋಡ್ರಿ ಸ್ವಲ್ಪ ಬುದ್ಧಿನ ಬುದ್ಧಿ ಹೇಳೋದಕ್ಕಂತಾರ ಬುದ್ಧಿ ನಾನೆಲ್ಲ ತಿದ್ದಿ ಹೇಳ್ತೀನಿ ನಾನು ಹೋಗ್ಬರ್ತೀನಿ ಕರೆಕ್ಟಾಗಿ ಬುದ್ಧಿ ಹೇಳ್ರಿ ಅವ್ರಿಗೆ ಇನ್ನೊಂದ್ಸಲ ನಾ ಕಂಡಲ್ಲಿ ಎಲ್ಲಾದ್ರೂ ನನಗೆ ನಡಿಗ್ ಬಾ ಅಂತ ಅಂದಿದ್ರೆ ನೋಡಿ ಹೇಳಿಲ್ಲ ಅಂದಿ ನೀವು ನಾ ಎಲ್ಲ ತಿಳಿಸಿದ್ದೆ ನಿಂಗೆ ಅಲ್ಲ ನೀವೇನ್ ಶುರು ಮಾಡಿರಿ ಏನ ಆಕಿನ ತಿದ್ದಿ ಬುದ್ಧಿ ಹೇಳಿ ನಮ್ಮ ಮನೆ ಕಳಿಸೋದು ಅಂದ್ಬಿಟ್ಟು ನೀವೇನೋ ಅವ್ರ ತಾಯಿ ಹೇಳದಂತ ಏನೋ ಹಚ್ಚಿರಂತಲ್ಲ ಅವ್ರು ನೀನ್ ಹೆಂಡ್ತಿನ ಹೌದು ಆಕಿ ನನ್ನ ಹೇಳ್ತೀನ ಹೌದು. ಅಲ್ಲ ಹೇಳ್ತಿ ಮತ್ತೇನ್ ಹೇಳ್ತೀನಿ ನಾನು ತಮ್ಮ ನಿಂಗೆ ಒಂದ್ ಕೆಲ್ಸ ಮಾಡು ಕೈಯಾಗ ಒಂದು ಮೈಕ್ ಹಿಡ್ಕೋ ಮತ್ ಸಂಧಿ ಗಲ್ಲಿ ಓಡಿ ಹಿಡಿದು ಪ್ರಚಾರ ಮಾಡು ಈಕಿ ನನ್ನ ಹೆಂಡ್ತಿ ಏ ಮಂಗ್ಯಾನಂತಂದ್ರೆ ನಿಂಗೆ ಇದವ್ರಾಗ ಹುಟ್ಟಿನಿ ಇದವ್ರಾಗ ಇಷ್ಟು ದೊಡ್ಡವಾಗಿ ನಂಗ ಬುದ್ಧಿ ಆಡಕತ್ತೀನಿ ಏ ಮಗನ ಅಲ್ಲ ಗೊತ್ತಿತ್ತು ನೀವು ಈ ರೀತಿ ಅವಳಿಗೆ ಕೆಲಸ ಹಚ್ಚಾಕತ್ತೀರಲ್ರಿ ಅವ್ರವ್ವ ಹೇಳಿದ್ದಪ್ಪ ಅವ್ರವ್ವ ಬೇಕಾದ ಹೇಳ್ತಾ ನೀವು ಹಚ್ಚ ಖಾಲಿ ಆದಾಳ ಹಚ್ಚಿನಿ ಏನ್ ತಪ್ಪ ಅಲ್ಲ ಬಡವ ಹೆಣ್ಮಕ್ಳನ್ನ ತಿದ್ದು ಬುದ್ಧಿ ಹೇಳಿ ಅವ್ರ ಗಂಡನ
ಮನೆ ಕಳಿಸೋದನ್ನ ಬಿಟ್ಟು ಇದನ್ನ ಯಾವ ಹಚ್ಚಂದ್ರಿ ನಿಮಗ? ಅಯ್ಯೋ ನಿಂಗೆ ಹೆಣ್ಮಕ್ಳು ನಡಿಲಿಕ್ ಬರ್ಬೇಕಾದ್ರೆ ಶ್ರೀಹರಿ ಪಾಂಡುರಂಗನ ಕೃಪಾ ಬೇಕಪ್ಪ. ಶ್ರೀಹರಿ ಪಾಂಡುರಂಗನ ಕೃಪಾ ಬೇಕಪ್ಪ. ಎಲ್ಲ ನೀವು ಸಿರಿ ಹರಿಯೋ ಪಾಂಡುರಂಗ ಬಂದ್ರಿಟ್ಟು ಮಾಡಪ್ಪಾಗ್ತಿರಪ್ಪ. ಲೇ ಮಂಗ್ಯಾನಂತವನೇ ಮಾಡ್ತಾನೆ ಸೀರೆ ಹರಿದು ದೋತ್ರ ಹರಿದು ಎಲ್ಲ ಮುಗಿದ ಮೇಲೆ ಆಮೇಲೆ ಬಂದು ಮಾಡ್ತಾನೆ. ಯಾವಾಗ ನನ್ನ ಮಗನೇ ಸರಿಯಾಗಿ ಶ್ರೀ ಹರಿ ಪಾಂಡುರಂಗ ಹೇಳೋದ್ ಬಿಟ್ಟು ಏನೇನು ಹೇಳಕತ್ತಿಲ್ಲ ಮಂಗ್ಯಾನಂತವನೇ. ಅಲ್ರಿ ಭಟ್ರ, ಏನ ಅಲ್ಲ ಇಷ್ಟು ಶಾಸ್ತ್ರ ಹೇಳೋರು ನೀವು, ನಮ್ಮಕ್ಕಿನ ಸರಿಯಾಗಿ ಬುದ್ಧಿ ತಿಂತಿ ಹೇಳಿ ನಮ್ಮ ಮನೆಗೆ ಕಳಿಸೋದಲ್ಲ ಬಿಟ್ಟು ಇದನ್ನ ಯಾಕೆ ಹಚ್ತಾ ಇದ್ದೀರಿ ನೀವು? ಹೆಣ್ಮಕ್ಳಿಗೆ ಬುದ್ಧಿ ಸ್ವಲ್ಪ ಮೊಂಡಿರ್ತೈತಿ, ಇರ್ತೈತಿ. ನಿಮ್ಗೆ ಗೊತ್ತಿಲ್ವಾ? ಬುದ್ಧಿ ಸ್ವಲ್ಪ ಮೊಂಡೈತಿ. ಸ್ವಲ್ಪ ತಿದ್ದಿ ಹೇಳ್ಬೇಕಾಗೈತಪ್ಪ. ಹ್ಯಾಂಗು ನಿಮ್ ಹೆಂಡತಿ ನಮ್ ಶ್ರೀಮಂತರ ಮನ್ಯಾಗ ಕೆಲ್ಸಕ್ ಬಂದಿರ್ತಾಳ, ಅದು ಅಲ್ದ ನನ್ ಕೆಳಗ ಕೆಲ್ಸಕ್ ಮಾಡಿರ್ತಾಳ. ನಾನೆಲ್ಲ ತಿದ್ದಿ ಬುದ್ಧಿ ಹೇಳ್ತೀನಿ ಆಯ್ತಾ? ಅವಳ ಬುದ್ಧಿ ಹೇಳಿ ನಮ್ಮ ಮನೆಗೆ ಕಳ್ಸ್ರಿ. ಮತ್ತ ಅದನ್ನ ಬಿಟ್ಟು ನಮ್ಮ ಬಡವರು ಬಾಳ ಮೂರ ಬಟ್ಟೆ ನೀ ಅದು ಚಿಂತೆ ಬಿಟ್ಟು ಬಿಡಪ್ಪ. ಚಿಂತೆ ಬಿಡು, ನನಗೇನು ಮಠ ಸೇರಂತೀರ? ಕಮ್ಮಿ ನೀನ್ ಹೆಂಡತಿ ಸರಿಯಾಗಿ ಮನೆ ಬರ್ತಾಳೋ ಇಲ್ಲೋ ಅನ್ನೋ ಚಿಂತೆ ಮಾಡ್ಬಿಡು ಅಂತ ನಾನು. ಚಿಂತೆ ಬಿಟ್ಟು ಹೋಗಲ್ಲ. ಆಯ್ತಾಯ್ತ್ರಿ. ನಿಮ್ಮ ಮನ್ಯಾಗ ಚಾತ್ರ ಐತೆ ಇಲ್ವೋ? ಇಲ್ಲ, ಗೋಧಡಿ ಐತಿ. ಗೋಧಡಿನ ಸೀದಾ ಒಟ್ಟು ಮಾಡಿ ಹೊಲಿಸಿದ್ದ ಬೇಕಾಗ್ತಿರ್ಲಿ. ಹೆಂಡತಿ ನೆನಪು ಹಾಕ್ಬಿಡ್ಲೆ ಗೋಧಡಿ ತಲೆ ಮೇಲಿಂದ ಹಾಕೊಂಡು ಸುಮ್ಮನೆ ಮಕ್ಕೊಂಡ್ಬಿಡು. ನಾನು ಮರ್ತು ಮಲ್ಕೊಂಡ್ರು ಸಹಿತ ನೀವು ಎಚ್ಚರಲ್ಲೇ ನಿಮ್ ಕೆಲಸ ಮಾಡಿ ನನ್ನ ಹೆಂಡತಿನ ತಿದ್ದಿ ಬುದ್ಧಿ ಹೇಳಿ ನಮ್ಮ ಮನೆಗೆ ಕಳ್ಸ್ರಿ. ಮತ್ತೆ ನಾ ಬರ್ತೀನಿ. ನೀವು ಹೋಗಿ ನಾ ತಿದ್ದಿ ಸಫಾಯಿ ಮಾಡಿಬಿಡ್ತೀನಿ ಆಯ್ತಾ? ಅಲ್ಲ, ನದಿ ಅಂತ ಹೆಣ್ಣು ಸತಿಯಾಗಿ ಬರ್ಬೇಕಾದ್ರೆ ಬಿಸ್ಲಾಗ ಬೆಣ್ಣೆ ಇಟ್ಟಂಗ ಅಂತೂ ಗಂಗು ಮನ್ಸು ಈ ನಿಂಗ್ಯಾನ ಮೇಲೆ ಇಲ್ಲ ಅಂದಂಗ ಏನ ಯಾಕಾಗೋಲ್ದೆ? ಇವಳನ್ನ ನನ್ನ ಒಳಗೆ ಹಾಕೊಂಡೆ ಆಮೇಲೆ ಅವಳ ಕಡೆಯಿಂದ ಇವನಿಗೆ ಸೋಡ್ ಚೀಟಿ ಕೊಟ್ಟು ಮುಂದೈತಲ್ಲ ತಂದಾನ ಈ ಅಂದ ತಂದಾನ ಸುಬ್ಬಾ ಭಟ್ರು ಅಂತ ಶ್ರೀಮಂತರ ಮನೆಯೊಳಗೆ ನಾನು ಕೆಲ್ಸಕ್ಕಿದ್ರು ಮನೆ ಜವಾಬ್ದಾರಿ ಎಲ್ಲ ನಂದರಿ. ಹಾಗಾದ್ರೆ ನನ್ನೊಂದು ಉಪಕಾರ ಮಾಡ್ತೀರಾ? ನಿಮ್ಗೆ ಉಪಕಾರ ಮಾಡ್ಬೇಕ್ರಿ? ಅಲ್ಲಿ ನೋಡ್ರಿ ಅಪ್ಪ, ನೀವು ನೋಡ್ರಿ ಅಪ್ ಟು ಡೇಟ್ ಕಾಣ್ತೀರಿ. ಲಾಂಗ್ ಅಂಡ್ ರೂಮ್ ಇದ್ದೀರಿ, ನೀವು ಗೋಗಲ್ ಹಚ್ಕೊಂಡಿರಿ, ಮತ್ತೆ ಕಾಣ್ತೀರಿ. ನಮ್ಮಿಂದ ನಿಮ್ಗೆ ಉಪಕಾರ ಆಗ್ಬೇಕ್ರಾ? ಹೇಳಿ ಏನಾಗ್ಬೇಕಾಗಿತ್ತು? ನಾವು ಹೇಳಿದಂತೆ ನಾನು ಬಂದ್ರೆ ಹೌದು, ಆದ್ರೆ ಈ ಊರಾಗ ಬಂದು ಹುಚ್ಚರಾಗ್ಬಿಟ್ರಿ. ಯಾಕ್ರಿ? ಅಲ್ಲ, ಹುಡುಗರು ಕಲ್ಸಿ ಹೋಗ್ತಾನ್ರಿ ಮತ್ತೆ ಹಾಗಲ್ರಿ ಮತ್ತೆ ಈ ಊರಲ್ಲಿ ನಮಗೊಂದು ಬಾಡಿಗೆ ಮನೆ ಬೇಕಾಗಿದೆ. ಅಯ್ಯೋ ಬಾಡಿಗೆ ಮನೆ ಸಲುವಾಗಿ ನೀವು ಹುಚ್ಚರಾಗ್ಬಿಟ್ರಿ. ಅಲ್ಲ, ಯಾರು ಏನ್ ಕೆಲಸ ಮಾಡ್ಕೊಂಡ್ರಿ? ಎಲ್ಲಿಯವರು? ನಿಮ್ ಏನೇನ್ ಐತಿ ಸ್ವಲ್ಪ ಬಿಡ್ಸಿ ಹೇಳ್ತಿಲ್ಲ? ನಾನೊಬ್ಬ MBBS ಡಾಕ್ಟರ್. ನನ್ನ ಹೆಸರು ಕಿರಣ್ ಅಂತ. ಈ ಊರಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕಂತ ಇವ್ರಾಗ ಮಾಡ್ತಿದ್ರ? ಇಲ್ಲೇ ಮಾಡ್ತಿದ್ರ? ಮಾಡ್ರಿ ಬಿಡಕ್ ಹೋಗ್ಬೇಡ್ರಿ. ಬೇಕಾದಂಗಾಗ್ಲಿ ನೀವು ಬಿಡಬೇಡ್ರಿ. ಆದ್ರೆ ನಿಮ್ದು ಈ ಊರಾಗ ಒಂದು ಮನೆಗೆ ಬಾಡಿಗೆ ಮನೆ ಕೊಡ್ದಂತು ನಮ್ ಕೆಲಸ ಆಯ್ತ್ರಿ. ಈ ಕೆಲಸ ನೀವು ಮಾಡಿದ್ರೆ ನಿಮ್ಗೆ ತುಂಬಾ ಉಪಕಾರ. ಅದೇನೇ ಉಪಕಾರ? ನೀವು ಸರಿಯಾಗಿ ಬಾಡಿಗೆ ಕೊಡ್ತೀರಿ ಅಂದ್ಮೇಲೆ ಉಪಕಾರ ಎಲ್ಲಿ ಬಂತ್ರಿ? ಆದ್ರೂ ಯಾವಾಗಾದ್ರೂ ಒಂದ್ಸಲ ಕೆಮ್ಮು ದಮ್ಮು ಶೀತ ನೆಗಡಿ
ಕೊಡಕ್ ಹೋಗ್ಬೇಡ್ರಿ ಹಾ. ಯಾಕಂದ್ರೆ ಈಗ ಕಾಲದಾಗ ಕೆಲವೊಂದು ಡಾಕ್ಟರ್ ಚೀಟಿ ಅದಕ್ಕೆ ಬರ್ತಾರೆ. ಏನ್ ಮಾತಾಡ್ತೀವಿ? ಅಯ್ಯಯ್ಯಯ್ಯೋ ಏನಿಲ್ರಿ, ಕೆಲವೊಂದು ಡಾಕ್ಟ್ರು ಹಂಗ ಅಂತ ಮಾಡ್ತಾರ ಅಂದೆ ನಾನು. ಆಯ್ತಾ? ಅಲ್ಲ, ನಿಮ್ ಉದ್ಯೋಗ ನೋಡ್ರೆ ನಮ್ಮ ಶ್ರೀಮಂತರ ಮನೆಯೊಳಗೆ ನಿಮ್ಗೊಂದು ಬಾಡಿಗೆ ಕೂಲಿ ಸಿಗ್ಬೋದೇನೋ. ಆದ್ರೆ ನಾ ಎಲ್ಲದಕ್ಕೂ ಸಿದ್ಧನೇ ಬಿಡ್ರಿ. ಅಯ್ಯೋ, ನೀವೆಲ್ಲಕ್ಕೂ ಸಿದ್ಧರು ಇದ್ರಿ ಬಿಡ್ರಿ ಡಾಕ್ಟರ್ ಸಾಹೇಬ್ರೆ. ಆದ್ರೆ ಬಾಡಿಗೆ ಮನೆ ಕೊಟ್ಟರು ಶ್ರೀಮಂತರು ಸಿದ್ಧರು ಇರ್ಬೇಕಲ್ಲ. ಯಾಕಂದ್ರ ಅವರಿಗೆ ಒಬ್ಳು ಮುದ್ದಿನ ಮಗಳಿದ್ದಾಳೆ. ಅಯ್ಯೋ 18, 19 ಅಂತ ನಾವು ಆಕಿನು ನಿಮ್ಮಂಗ ಹಿಂಗ ಹಾಕೋತಲ್ರಿ ಅಪ್ಪ, ಪ್ಯಾಂಟ್ ಹಾಕೋತಾರ್ರಿ, ಮತ್ತೆ ಟೈಟ್ ಟಿ ಶರ್ಟ್ ಹಾಕ್ತಾರ್ರಿ ಅಪ್ಪ. ನಿಮ್ಮಂಗ ಇಷ್ಟು ದೊಡ್ಡ ಚಾಯ್ಸ್ ಹಾಕ್ತಾಳೆ, ಮತ್ತೆ ಕೈ ಹಾಕೊಂಡು ಹಿಡ್ಕೊಂಡು ತಿಕ್ಕೊಂತ ಇರ್ತಾಳ್ರಿ ಅಪ್ಪ. ಯಾವಾಗ ನೋಡ್ರು ಮೊಬೈಲ್ ತಿಕ್ಕಿ ಎಷ್ಟು ಮೊಬೈಲ್ ಕೂತ್ಕೊಳ್ಳುವಾಗ ಹಾಕಾಡೋ ಗೊತ್ತಿಲ್ಲ. ಅಂತ ಮಗಳು ಅಂತ ತಂದೆ ಆ ಮನೆಯಾಗಿರ್ಬೇಕಾದ್ರೆ ನಿಮಗೆ ಆ ಬಾಡಿಗೆ ಮನೆ ಸಿಕ್ಕ ಸ್ವಲ್ಪ ಸಂಶಯ ಕೊಡ್ತಿದ್ವಿ. ಬಿಟ್ರೆ ಏನಾದ್ರೂ ಮಾಡಿ ಆ ಮನೆನೇ ಸಿಗೋಣ ಮಾಡಿದ್ರೆ ಇದು ತಗೊಳ್ಳಿ ಬಹುಮಾನ. ಇದೇ ಬಾಡಿಗೆನ ಅಡ್ವಾನ್ಸ್ ಇದು ನನ್ಗ ದಕ್ಕೇನ್ರಿ. ಅಯ್ಯೋ ಡಾಕ್ಟರ್ ಸಾಹೇಬ್ರ ಮತ್ತು ಹಚ್ಚೆ ಬಿಟ್ರಲ್ರಿ ನಮ್ಗೆ. ಆಗ್ಲಿ ಪ್ರಯತ್ನ ಮಾಡ್ತೀನಿ. ಆದ್ರೆ ಮನೆ ಕೊಡ್ತೀನಿ, ಆದ್ರೆ ನೀವು ಮಾತ್ರ ಆ ಮನೆಯೊಳಗೆ ಭಾಳ ಹುಷಾರ್ಕಿಂದ ಇರ್ಬೇಕ್ರಿ. ಅದ್ರ ಕಾಳಜಿ ಬಿಟ್ಬಿಡಿ ಬಿಟ್ರೆ. ಯಾಕಂತ ಹೇಳಿದ್ರೆ ಆ ಹುಡುಗಿ ಭಾಳ ಡೇಂಜರ್ ಅದಲ್ರಿ. ಅವಳು ಡೇಂಜರ್. ನೀವು ಅವಳನ್ನು ನೋಡಿಕೊಂಡು ನಿಮ್ಮಂಗೆ ಇದ್ದಾಳ್ರಿ, ಅವಳು ಲಾಂಗ್ ಹೊಂದಿದ್ದಾಳ್ರಿ. ಅಂತ ನೀವು ನೋಡ್ಕೊಳ್ಳಿ ಕಣ್ಣು ಹೊಡೆಯೋದು, ಚೀಟಿ ಹಾಕೋದು, ಹಾಡಾಡೋದು ಇದೆಲ್ಲ ಮಾಡಕ್ ಹೋಗ್ಬಾರ್ದು ಹಾ. ಯಾಕಂದ್ರೆ ಅವಳು ಮೊದಲು ಅಲ್ಸೇಷನ್ ನಾಯಿ ಇದ್ದಂಗ ಹಿಡಿಯಬಾರ್ದು. ನಿಮ್ಮ ಗಂಟ್ಲಾಗಿ ಹಿಡಿದ್ರೆ 2 kg ಮಾಂಸ ಬರೋದು ಗ್ಯಾರಂಟಿ. ಅದ್ ಕೇಳಕಂದ್ರೆ ಅವಳು ಸೀದಾ ಗ್ಯಾಟ್ ಔಟ್ ಅಂದ್ರೆ ಅವಳ ಅಪ್ಪ ಅಷ್ಟ ಬೆಕ್ಕದಂದ್ರೆ ನಿಮ್ದೆಲ್ಲ ಕಿತ್ಕೊಂಡೆ ನಿಮ್ಗೆ ಗ್ಯಾಟ್ ಔಟ್ ಅಂತಾರೆ. ಅಂತ ತಂದಿ ಅಂತ ಮಗಳು ಆ ಮನೆಯಾಗ ಇರ್ಬೇಕಿದ್ರೆ ನೀವು ಭಾಳ ಹುಷಾರ್ತಿರ್ಬೇಕ್ರಿ ಅಪ್ಪ. ಅದ್ರ ಕಾಳಜಿ ಬಿಟ್ಬಿಡ್ರಿ ಬಿಟ್ರೆ. ಆಯ್ತಾ? ಹಂಗಾದ್ರೆ ಬರ್ರಿ ಹೊಡಿ ಒಂಬತ್ತು ನಮ್ನ. ರೋಗಿ ಬಯಸಿದ್ದು ಹಾಲು, ಡಾಕ್ಟರ್ ಹೇಳಿದ್ದು ಹಾಲು ಅಂದಾಗಾಯ್ತು. ನನ್ನ ಹೆತ್ತವರು ಈ ಚಿಕ್ಕವನು ಪಡೆದ ಸತ್ತು ಹೋದು ಒಳ್ಳೆಯದೇ ಆಯಿತು. ನನ್ನ ಡಾಕ್ಟರ್ ಪದವಿ ಇಲ್ಲ, ಇದೇ ಊರಲ್ಲಿ ಇದ್ದು ಅಪಾರ ಹಣವನ್ನು ಗಳಿಸಿ ಈ ಡಾಕ್ಟರ್ ಈ ಪಟ್ಟಣಕ್ಕೆ ಹಣದ ಆಸೆ ತೋರಿಸಿ ಇವನೇ ಹೇಳಿದ ಹುಡುಗಿಯ ಜೊತೆ ಸುಖ ಪಡೆದು ಆನಂದದಿಂದ ಇರು. ಮೊದಲು ವಿನಯದಿಂದ ಹೋಗಿ ಬಾಡಿಗೆ ಮನೆಯನ್ನು ಪಡೆಯೋಣ, ನಂತರ ಇನ್ನು ನನ್ನ ಮಗಳು ಪ್ರಿಯ ಮನೆಗೆ ಬಂದಿಲ್ವೇನೋ? ಇನ್ನು ಬಂದಿಲ್ಲ ಸಾವ್ಕಾರೆ. ಅಂದ್ರೆ ಪ್ರತಿನಿತ್ಯ ಬೇಗ ಬರಬೇಕಾಗಿರುವ ನನ್ನ ಮುದ್ದಿನ ಮಗಳು ಇಷ್ಟೊಂದು ಲೇಟ್ ಮಾಡಿ ಬಂದಿದ್ದಾಳೆ ಅಂದ್ರೂ ಕೂಡ ಏನನ್ನು ವಿಚಾರ ಮಾಡದೆ ಸುಮ್ಮನೆ ಕೂತ್ಕೊಂಡಿದ್ದೀರಲ್ಲ. ಚೂರಾದ್ರೂ ನಾಚಿಕಾಗೋದಿಲ್ವಾ ನೀವು ಜನ್ಮಗಳು? ಇಲ್ವಾ? ನಾನು ಕಾಲೇಜಿಗೆ ಹೋಗಿ ಕರ್ಕೊಂಡು ಬರ್ಬೇಕಂತ ಮಾಡಿದ್ದೆ. ಆದ್ರೆ ಮತ್ತಿನೇನು ಅಲ್ರಿ, ತಿಂದು ಈ ದೇಹನ ಜಬರ್ದಸ್ತಾಗಿ ಬೆಳೆಸ್ಕೊಂಡಿದ್ದೀರ ವಿನಃ ಆದ್ರೆ ನನ್ನ ಮಗಳ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಅಂತಂದ್ರೆ ನಿಮ್ಗೆ ನಾಚಿಕೆ ಮಾಡಬೇಕು. ನಾನು ಇಂದು ಊಟಕ್ಕೆ ಮನೆಗೆ ಕೂಡ ಹೋಗಿಲ್ಲ ಸಾವ್ಕಾರೆ. ಅಂದ್ರೆ ನನ್ನ ಮನೆಯಲ್ಲೇ ಊಟ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟು ಏನಾಗಿದ್ರೆ ಸಾವ್ಕಾರೆ, ನಾನು ಎಲ್ಲಿ ಊಟ ಮಾಡಿದ್ರಿ? ಈ ಬಡಕಾರ್ಕುನ ತಮ್ಮ ಮನೆಯಲ್ಲಿ ದಿನನಿತ್ಯ ಕೆಲಸ ಮಾಡುವಾಗ, ಎಲ್ಲಿ ದುಡಿದರೂ ನಿಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿರುವಾಗ ನಾನು ಎಲ್ಲಿ ಊಟ ಮಾಡಿದ್ರು ಅದು ತಮ್ಮ ಪುಣ್ಯವಲ್ಲವೇ ಸಾವ್ಕಾರೆ? ನಿಮ್ಮ
ಬಂದಿದ್ದೇನೆ. ಅವಳು ಮನೆಗೆ ಬರುವುದಕ್ಕೆ ಲೇಟ್ ಆಗಿದೆ, ಅದರ ಬಗ್ಗೆ ಕಿಂಚಿತ್ತು ಪರವೇ ಇಲ್ಲ ನಿನಗೆ. ಅಷ್ಟೇ ಅಲ್ಲ, ನನ್ನ ಮುದ್ದಾದ ಮಗಳು ವಿದ್ಯಾವಂತೆ ಅಂತದ್ರಲ್ಲಿ ಅವಳೇನಾದ್ರೂ ಅವಳು ಅಷ್ಟೇ ಅಲ್ಲ, ಸಾಮಾನ್ಯ ವ್ಯಕ್ತಿ ಅಲ್ಲ. ಅದು ನನ್ನ ಮಗಳು ಅಂದಾಗ ಜ್ಞಾಪಕದಲ್ಲಿ ಇರಬೇಕು. ಒಂದಾನೊಂದು ದಿನ ಅವಳ ಸೀರೆ ಒಗೆಯುವ ಪರಿಸ್ಥಿತಿ ಬಂದ್ರು ಕೂಡ ಮಾಡಬೇಕಾಗತ್ತೆ. ಇದು ನನ್ನ ಜ್ಞಾಪಕದಲ್ಲಿ ಇರಲಿ. ಅಡ್ಡಿಲ್ಲ ಸಾವುಕಾರೆ. ಬಿಟ್ಟಲ್ಲ ಬಿಟ್ಟಲ್ಲ ಪಾಂಡುರಂಗ ಬಿಟ್ಟಲ್ಲ, ಇಲ್ಲ, 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 ಪಾಂಡುರಂಗ ಬಿಟ್ಟಲ್ಲ. ಅಂದ್ರೆ, ಓಡಿ, ಓಡಿ. ಎಲ್ಲಿಗೆ ಹೋಗಿದ್ರಿ? ಹೊರಗೋಗಿದ್ದೇವೆ. ಹೊರಗೋಗಿದ್ರ? ಯಾಕಾಗಿದ್ರಿ ಮತ್ತೆ? ಯಾಕೆ ಹೋಗಿದ್ದೇವೆ ಏನ್ ಹೇಳ್ಬೇಕು ಇವರಿಗೆ? ಅಡಿಗೆ ಮಾಡಿಟ್ಟು ಹೋಗಿದ್ರ ಅಥವಾ ಹಿಂಗೆ ತಿರುಬಾಕಿ ತಿರುಗಾಡಕ್ಕಾಗಿದ್ರ? ಅಡಿಗೆ ಮಾಡಿಟ್ಟು 3 ತಾಸು ಆತ್ರಿ ಸಾವುಕಾರ್ರೆ. ಪ್ರಿಯಾ ಅಕ್ಕ ಅವರು ಇದುವರೆಗೂ ಮನೆಗೆ ಬಂದಿಲ್ಲ. ಸರಿ, very good. ಅವಳು ಎಲ್ಲಿ ಗಂಡು ಹುಡುಗ ಜೊತೆ ಕುಸ್ತಿ ಆಡಕತ್ತಾಳೋ ಅಂತ ನೋಡ್ಕೊಂಡ್ ಬರೋಣ. ಶಾಬಾಷ್ ಭಟ್ರೆ, ಶಾಬಾಷ್. ನಮ್ಮ ಮನೆಯ ಕೆಲಸಗಾರರು ನಿಜವಾಗ್ಲೂ ನೀವೇ ಕಣ್ರಿ, ನೀವೇ. ಚಂದ್ರ, ನೋಡಿದೇನ ನಮ್ಮ ಭಟ್ಟರ ಕಾರ್ಯದಕ್ಷತೆ ಇಲ್ಲ. ನೋಡು ನೋಡು, ಇವ್ರನ್ನ ನೋಡಲ್ಲ ಕಂಕಣ. ನನ್ನನ್ನೇನ್ ನೋಡ್ತೀಯೋ ಶಂಕರಪ್ಪಣ್ಣ? ನನ್ನ ಕಾರ್ಯದಕ್ಷತೆ ನೋಡು ಅನ್ನಕತ್ತಾರ ಅವ್ರು. ಏನ ಬರೀ ಕಲಿ ಕೂದಲು ಬೆಳಗಾದ್ರು ನಿನ್ಗಿನ್ನು ಬುದ್ಧಿ ಬಂದಿಲ್ಲಲ್ಲೋ ಶಂಕರಪ್ಪಣ್ಣ, ಬುದ್ಧಿ ಬಂದಿಲ್ಲೋ. ಹೇಳ್ರಿ ಭಟ್ರೆ, ಹೇಳ್ರಿ ಅವ್ರಿಗೆ ಬುದ್ಧಿ ಬರೋಕ್ ಹೇಳ್ರಿ. ಏನ್ ಹೇಳುದ್ರಿ? ಇದು 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 ಮೇಲೆ ಹೋಗೋದಲ್ಲ, ಇದು ಹಣೆ ಬರನೇ ಇಲ್ಲ. ದೊಡ್ಡಕ್ಕೋಗಿದ್ರ? ದೊಡ್ಡದಾಗ ಏನೇನೋ ಮಾಡ್ಕೊಂಡು ಬಂದಿದ್ದೀನಿ, ಅದು ಮುಗ್ದೋಗಿದ್ ಕತೆ. ಪ್ರಿಯಾಂಕ ಅವ್ರು ಯಾಕೆ ಬಂದಿಲ್ಲ ಇದುವರೆಗೂ? ಯಾರಿಗೂ ಬರಲಿಲ್ಲ ಅನ್ನೋದು ನಮಗೂ ಕೂಡ ಚಿಂತೆ. ಇಲ್ವಾ ಪ್ರಿಯಾಂಕ ಅವ್ರು ಎಂತ ಹೋದ್ರು ಅವರು? ಆದಷ್ಟು ಬೇಗ ಪ್ರಿಯ ಅವ್ರನ್ನ ಕರ್ಕೊಂಡು ಎಲ್ಲರೂ ನೋಡ್ಕೊಂಡು ಬಾ. ಶಂಕರಪ್ಪಣ್ಣ ಕೆಲಸ ಮಾಡು, ನೀನು ಊಟ ತಿಂಡಿ ಮಾಡಲಿಲ್ಲಲ್ಲ, ನೀನು ಊಟ ಮಾಡ್ಕೊಂಡು ಬಾ. ನಾ ಅಲ್ಲಿ ಮಠ ನಾನು ನೋಡ್ಕೊಳ್ತೀನಿ. ಹೋಗ ಸೌಕರ್ಯ ಮನೆಗೆ ಹೋಗ್ಕೊಂಡು ಬಲ್ಲಿ, ಊಟ ಮಾಡ್ಕೊಂಡು ಎಲ್ಲ ಬಲ್ಲಿ. ಆಯ್ತು, ನೀನು ಊಟ ಮಾಡ್ಕೊಂಡು ಬಾ. ಭಟ್ರೆ, ಶ್ರೀಮಂತ್ರೆ ನನ್ನ ಹತ್ರ ಅವತ್ತು ನಾನ್ ನಿಮ್ಗೊಂದು ವಿಷಯ ಹೇಳ. ಅದೇ ನನ್ಗೆ ಈಗ ಬಂತು ಪಟ್ಟ ಹೊಳಿತು. ಯಾವ ವಿಷಯ ಗೊತ್ತಾ? ಅದೇ ಮುದ್ದಕ್ಕಿರ್ಬೇಕು, ಮುದ್ದ ಅಲ್ಲ, ಕಮನಾಗಿರ್ಬೇಕು, ಕಲ್ತವನಿರ್ಬೇಕು, ಜಾಕ್ರಮನಾಗಿರ್ಬೇಕು, ಸುಂದರವಾಗಿರ್ಬೇಕು, ರೂಪಿಯಾಗಿರಬೇಕು, ಶ್ರೀಮಂತ ಇರ್ಬೇಕು. ಅಷ್ಟೇ ಅಲ್ಲ, ಸುಂದರನೂ ಆಗಿರಬೇಕು, ನಮ್ಮ ತರುಣನೂ ಆಗಿರಬೇಕು, ದಲಿತವನು ಆಗಿರಬೇಕು, ವಿದ್ಯಾವಂತನೂ ಆಗಿರಬೇಕು. ನನ್ನ ಶ್ರೀಮಂತಿಗೆ ಅಂತಸ್ತಿಗೆ ತಕ್ಕ ಹಾಗೆ ನನ್ನ ಅಂತಸ್ತನ್ನು ನೋಡಿಕೊಂಡು ಹೋಗುವಂತಹ ಒಡನಾಗಿರಬೇಕು. ಅದೇ ನಾಯಿನ ಕತ್ತಿದ್ದು. ಅಯ್ಯೋ ನೋಡಿನಿ. MBBS ಡಾಕ್ಟ್ರು. ಅದು ಮುಂದೆ ಮತ್ತೆ ಏನೇನೋ ಐತಿ, ಕಿಚಡಿ ಪಿಚಡಿ ಏನೇನೋ ಐತಿ. ಪಿಚಿಡಿ ಅನ್ನ ತಗೊಬಿಡ್ರಿ ಭಟ್ರೆ. MBBS ಇದ್ದಾಗ ಅದರ ಹಿಂದೆ ಯಾವ್ದಾದ್ರು ಒಂದು ಅವರ ಡಿಗ್ರಿಯನ್ನ ಬರೆದಿರ್ತಾರೆ. ಅದೆಲ್ಲ ನಂಗೆ ಗೊತ್ತಾಗಿಲ್ರಿ. ಅಪ್ಪ ಬಟ್ಟೆ ಅಂತ ಅವಳಿಗೆ ಯಾರಿಂದ ರೂಮ್ ಬಾಡಿಗೆ ಕೊಟ್ಟು ಆಗತ್ತೆ. ನೀವು ಮತ್ ಮಾಡಿದ್ರೆ ನಿಮ್ಮ ಅರಿಯ ಆಗ್ಲಿಕ್ಕೂ ಯೋಗ್ಯವಾಗಿದ್ದಾರೆ ಅವರು. ಹೌದಾ? ಆಶ್ಚರ್ಯವಾಗಿದ್ದಾನ? ಹಾಗಾದ್ರೆ ಪರವಾಗಿಲ್ಲ, ನಮ್ಮ ಮನೆಯ ಮಹಡಿ ಮನೆ AC ರೂಮ್ ಖಾಲಿ ಇದೆಯಾ? AC ರೂಮ್ ಖಾಲಿ ಇದೆ, DC ರೂಮ್ ಬಂದದೆ. ಕರ್ಕೊಂಡ್ಬಲ್ಲ. ಇವರಿಗೆ DC ರೂಮ್ ಅಲ್ಲ, ಇನ್ನು ಯಾವ್ಯಾವ ರೂಮ್ ಕರ್ಕೊಂಡ್ಬಲ್ಲ. ಎಲ್ಲಿಗಾದ್ರೂ ಕರ್ಕೊಂಡ್ಬಂದ್ಬಿಡಿ. ಬರ್ರಿ, come on.
ಡಾಕ್ಟರ್ ಸಾಹೇಬ್ರೆ, ನೀವು ಇಲ್ಲಿ ಬರ್ಬೇಕಾದ್ರೆ ನರಿ ಮುಖ ನೋಡ್ಕೊಂಡಿದ್ರ? ನನ್ನ ಮುಖ ನಾನು ನರಿ ಕಂಡಂಗ ನಿಮ್ಗೆ ಇಲ್ವಲ್ಲ? ಅಲ್ಲ, ನೀವು ಬರ್ಬೇಕಿದ್ರೆ ನಮ್ಮ ಸಾಕಾರ ಇಷ್ಟೊಂದು ಖುಷಿಯಾಗಿ ನಗಬೇಕಾದ್ರೆ ನಿಮ್ ಎಲ್ಲಾ ಕೆಲಸನೂ ಸಕ್ಸಸ್ ರೀ ಅಪ್ಪ. ನಿಮ್ಗೆ ಸಾಯೋತನ ನಿಮ್ ಮರಣನೇ ಇಲ್ರಿ. ಬನ್ನಿ ಡಾಕ್ಟರ್, ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ತಾವು ನನ್ನ ಹೆಸರು ಕಿರಣ್ ಅಂತ. ಈ ಊರಲ್ಲಿ ಮನೆ ಬಾಡಿಗೆ ಅಂತ ಹುಡುಕ್ತೀರಿ ಬೇಕಾದ್ರೆ ನಿಮ್ಮ ಭಟ್ರ ಪರಿಚಯ ಇರುತ್ತೆ, ಮತ್ತೆ ತಮ್ಮ ಬಳಿಗೆ ಬಂದ. ತಮ್ಮ ಮದುವೆ ಆಗಿದೆಯಾ? ಇನ್ನೂ ಇಲ್ಲ ಸ್ವಲ್ಪ. ನೋಡಿ ಡಾಕ್ಟರ್, ಬಾಡಿಗೆ ಕೊಡುವ ಮನೆಗಳು ಬೇಕಾದಷ್ಟಿವೆ ನನ್ನ ವಠಾರದಲ್ಲಿ. ನಾನೇನು ಸಾಮಾನ್ಯದ ವ್ಯಕ್ತಿಯಲ್ಲ, ಆದ್ರೆ ನಿಮಗೆ ಆ ವಠಾರದಲ್ಲಿ ಇರುವಂತಹ ಮನೆಗಳು ಯೋಗ್ಯವಲ್ಲ. ನಿಮಗೆ ಏನೇ ಆದ್ರೂ ನನ್ನ ಸ್ವಂತ ಮನೆ ಇದೆಯಲ್ಲ, ಇಲ್ಲಿ ಮಾಡಿ ಮನೆ ಇದೆ ನೋಡಿ, ಅಲ್ಲಿ AC ಇದೆ, ಅದೇ ರೂಮನ್ನೇ ನಿಮಗೆ ವ್ಯವಸ್ಥೆ ಮಾಡ್ತೇನೆ. ಶ್ರೀಮಂತರೇ, ಒಮ್ಮೆಲೆ ಎಷ್ಟು ತನಿಖೆ ಮಾಡ್ತಾರೆ. ನಮ್ಮ ಪರಿಚಯ ಇದ್ದವರು ಸಂಬಂಧಿಕರು ಕೂಡ ಮಾಡದಂತ ಕಾರ್ಯ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನ್ ಬಂತು? ನಮ್ಮಂತಹ ಸಾಹುಕಾರರ ಸಮೀಪದಲ್ಲಿ ನಿಮ್ಮಂತಹ ಡಾಕ್ಟರ್ ಇದ್ರೆ ನಮಗೂ ಕೂಡ ಒಳ್ಳೇದೇ ಅಲ್ವೇ? ಅದು ತಮ್ಮ ದೊಡ್ಡ ನಮ್ಮ ವೃತ್ತಿಯ ಬಗ್ಗೆ ಆದಷ್ಟು ಬೇಗ ತಿಳಿದುಕೊಳ್ಳುತ್ತೆ. ಬಟ್ರೆ ಡಾಕ್ಟರ್ಗೆ ಸ್ವಲ್ಪ ಮೇಲಿನ ರೂಮ್ ಅನ್ನ ತೋರಿಸಿ ಸ್ವಚ್ಛ ಮಾಡಿ ಅವರಿಗೆ ಯಾವ ಯಾವ ಅವಶ್ಯಕತೆ ಇದೆಯೋ ಎಲ್ಲಾ ಅನುಕೂಲಗಳನ್ನ ಮಾಡಿಕೊಡ್ಬೇಕು. ಆಯ್ತಾ? ಡಾಕ್ಟರ್ ಸಾಹೇಬ್ರೆ, ಬನ್ನಿ ಮ್ಯಾಗ ಇಳಿಸಿ, ಕೆಳಗೆ ಇಳಿಸಿ, ಬನ್ನಿ ಬನ್ನಿ, ನಾನು ಹೋಗುವ, ಬನ್ನಿ. ಸರಿ ಇದೆ ನೋಡಿ ಡಾಕ್ಟರ್, ನಾವ್ ಯಾರು ಗೊತ್ತೇನ್ರಿ? ಈ ಊರ ಗರ್ಭ ಶ್ರೀಮಂತರ ಮಗಳು ನಾನು. ನಿಮ್ಮಪ್ಪ ಚಿಕ್ಕನಿಗೆ ಕಾರ್ ಹಾಕಿಕೊಂಡು ಹೇಳ್ತಾನೆ ಅಂದ್ರೆ ಭುಜಕ್ಕೆ ಕಾರ್ ಅಷ್ಟೇ ಹಾಯಿಸಿದೆ. ನಾಳೆ ನಿಮ್ಮ ಮೇಲೆ ಕಾರ್ ಹಾಯಿಸಿಕೊಂಡ್ರು ನಮ್ಮನ್ನು ಕೇಳುವ ಅಧಿಕಾರ ಈ ಊರಲ್ಲಿ ಯಾರಿಗೂ ಇಲ್ಲ. ಹುಲಿ ಮರಿಯವ, ಹುಲಿ ಮರಿಯ ಯಾಕೆ ಜಗಳ ಮಾಡ್ಕೊಂಡು ಬರ್ತಾ ಇದೀಯವ? ನೋಡಪ್ಪ, ಭುಜಕ್ಕೆ ಕಾರ್ ಹಾಯಿಸಿದ ತಕ್ಷಣ ಮನೆವರೆಗೂ ಜಗಳ ಮಾಡೋದಕ್ಕೆ ಬಂದಿದ್ದಾನೆ. ಅಷ್ಟೇ ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಪೊಲೀಸ್ ಸ್ಟೇಷನ್ ವರೆಗೆ ಕಂಪ್ಲೇಂಟ್ ಕೊಡೋರು ಅವನನ್ನು ರೈಲ್ವೆ ಸ್ಟೇಷನ್ ರವಾನೆ ಮಾಡಿಬಿಡೋನು. ಅಲ್ಲಿ ನಿಂತಿದ್ದಾನೆ ನೋಡಪ್ಪ, ಮನೆ ಬಾಗಿಲಲ್ಲಿ. ತೊಡೋದಕ್ಕೆ ಒಂದು ಪ್ಯಾಂಟಿಗೂ ಗತಿ ಇಲ್ಲ, ಜಗಳ ಮಾಡೋದಕ್ಕೆ ಬಂದಿದ್ದಾನೆ. ಪ್ಯಾಂಟ್ ಇಲ್ವಾ? ಮತ್ತೀಗ ಪ್ಯಾಂಟ್ ಹಾಕೊಂಡು ಬಂದಂಗಿಲ್ಲ ತಂಗಿ. ಅದನ್ನ ನೀನೇ ನೋಡು. ಎಲ್ಲಮ್ಮ ಅವನು ಹೊರಗಡೆ ನಿಂತ್ಕೊಂಡಿದ್ದಾನ. ಎಲ್ಲಮ್ಮ ಬಾರಪ್ಪ, ಬಾರಯ್ಯ ಒಳಗೆ. ಯಾರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು ಅಂತ ಮಾಡಿದೀಯ? ದಾರಿಯಲ್ಲಿ ಹೋಗುವ ಜನರ ಪರಿವೆ ಇಲ್ಲದೆ ಹೆಚ್ಚಾದ ಹಣದಿಂದ ಕೊಂಡ ಕಾರನ್ನು ನನ್ನ ಮೈ ಮೇಲೆ ಹಾಯಿಸಿಕೊಂಡು ಬಂದ ಈ ನಿಮ್ಮ ಮಗಳದು. ಕಂಡವರಿಗೆ ಕಾರ್ ಹಾಯಿಸೋದಕ್ಕೆ ನಮ್ಮ ಕಣ್ಣಲ್ಲೇನು ಕಸ ಬಿದ್ದಿತ್ತೇನೋ? ಕಸ ಬಿದ್ದಿತ್ತು ಅಥವಾ ಸೊಕ್ಕು ತುಂಬಿತ್ತು ನನ್ಗೆ ಗೊತ್ತಿಲ್ಲ. ಆ ನೆನೆಸಿದ್ರು ನೀವು, ಹಾಯಿಸ್ಕೊಂಡರು ನಾನು. ನಡೆಯಿರಿ ಪೊಲೀಸ್ ಸ್ಟೇಷನ್ಗೆ. ಮೂರ್ಖ, ಈ ಸಣ್ಣ ಪುಟ್ಟ ಕಾರ್ಯಗಳಿಗೆಲ್ಲ ಪೊಲೀಸರು ಬೆದರಿಕೆ ತೋರಿಸ್ತೀನೋ ನನಗೆ? ಅವರಿಗೆ ಏನಾದ್ರೂ ಕೊಟ್ಟು ಮೊಚ್ಚು ಹಾಕಿಸುವ ತಾಕತ್ತು ನನಗಿದೆ, ಜ್ಞಾಪಕದಲ್ಲಿರಲಿ. ಹೌದಲ್ರಿ, ನೀವು ಮಾಡುವ ಹೀನ ಕಾರ್ಯಗಳೆಲ್ಲ ಅಲ್ಪವೆಂದು ನಿಮ್ಮ ಕಲ್ಪನೆ ಮಾತ್ರ. ಆದರೆ ಹೊಟ್ಟೆಗಿಲ್ಲದೆ ಬಳಸುತ್ತಿರುವ ಬಡವರಿಗೆ ಈ ನಿಮ್ಮ ಕಾರ್ಯ ಸ್ವಲ್ಪ ಸಲ್ಲಲಾರದೆಂಬುದು ನಿಮಗೇನು ಗೊತ್ತು? ಏ ಹುಚ್ಚ, ನಿನ್ನ ಭಂಡತನದ ಮಾತು ನನ್ನ ಮುಂದೆ ಪ್ರದರ್ಶನ ಮಾಡಕ್ ಹೋಗೋಣ. ಆಗೋ ಎತ್ತಗ ಈ 50 ರೂಪಾಯಿ ತಗೊಂಡು ಎಲ್ಲಿ ನಿನಗೆ ಭುಜಕ್ಕೆ ಬಡ್ದಿದ್ಯೋ ಅಲ್ಲಿ ಹೋಗಿ ಔಷಧಿ ಹಚ್ಕ. ನಾನೇನು ನಿಮ್ಮ ಮನೆ ಬಾಗಿಲು 50 ರೂಪಾಯಿ ಕೊಡೋದು ಭಿಕ್ಷೆ ಬಿಡೋರು ಬಂದಿಲ್ಲ. ತಪ್ಪು ಮಾಡಿರುವಿರಿ, ಒಪ್ಪಿಕೊಳ್ಳಲು ಕರೆಯಲು ಬಂದಿದ್ದೇನೆ.
ಕೊಟ್ಟರಷ್ಟು ಬೆಲೆ ನಿಮಗಿಲ್ರಿ. ಬೀದಿಯ ಭಿಕಾರಿಗಳು ಬಡವರು ತಮ್ಮ ಹೊಟ್ಟೆಗಾಗಿ ಹಗಲಿರುಳು ಕಷ್ಟಪಟ್ಟು ನ್ಯಾಯದಿಂದ ಅನ್ನ ತಿನ್ನುತ್ತಾರೆ. ಆದರೆ ದುಡಿಮೆ ನೀಗಿದ ನಿಮ್ಮಂತ ಶ್ರೀಮಂತರು ನಮ್ಮಂತ ಬಡವರು ಹೊಟ್ಟೆ ಮೇಲೆ ಹೊಡೆದು ಬೆಳೆಸಿರಲಿಲ್ಲ. ಈ ನಿಮ್ಮ ಸುಖದ ಸಂಪತ್ತಿಗೆ ಇದು ಮಾತ್ರ ನೀವು ಬಡವರಲ್ಲಿ ಬೇಡಿ ತಂದ ಭಿಕ್ಷೆ ಅಂದಾಗ ಭಿಕಾರಿ ಎಂಬ ಹೆಸರು ನಿಮಗೆ ಸಲ್ಲುವುದು ಪ್ರಿಯಾದೇವಿ, ನಿಮಗೆ ಹಣ ಕೊಡ್ತಾ ಇದ್ದಾರೆ, ಎಲ್ಲಾದ್ರೂ ಹೋಗಿ ಉಪಚಾರ ಮಾಡ್ಕೊ ಹೋಗು. ನೀವು ಯಾರು? ಅಲ್ಲಿ ಕುರ್ಚಿ ಕಾಲಿದೆ, ಸುಮ್ಮನೆ ಕೂತು ನೀವು ತಗೊಂಡು ಕೂತಿದ್ದೀರಿ ನೀವು. ಡಾಕ್ಟರ್ಗೆ ಲತ್ತೆ ಪೆಟ್ಟು ಕೊಟ್ಟರೆ ಬುದ್ಧಿ ಬರುತ್ತೆ ಅಂತ ಕಾಣುತ್ತೆ. ನಾನೇ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ಜರೂರು ಕಲಿಸಿಕೊಡ್ರಿ. ನಾನಾದ್ರೂ ಅಷ್ಟು ದೂರ ಹೋಗುತ್ತಂದ್ರೆ ಯಾಕೆ ನಿಲ್ಕೊಳ್ಬೇಕು? ಅವ್ರು ಇಲ್ಲಿ ಬಂದ ಮೇಲೆ ನಿಮ್ಮ ಮಗಳು ಮಾಡಿದ ಆಕ್ಸಿಡೆಂಟ್ ನಾನು ಇಲ್ಲೇ ತೋರಿಸ್ಬಿಡ್ತೀನಿ. ತೋರಿಸಿದ್ರು ಹಣ ಕೊಟ್ಟು ಮುಚ್ಚಿ ಹಾಕುವ ಧೈರ್ಯ ನಮ್ಮಲ್ಲಿದೆ. ಹಲೋ ಮಗಳೇ, ಮುಂದೆ ಮಗಳೇ ಐತ್ಯತ್ತಮ್ಮ. ನಮ್ಗೆ ಮನ್ಸಿಗೆ ಬಟ್ಟ ಬಂದ್ರೆ ಡಬಲ್ ಬಲೆ ಹತ್ತೀವಿ, ಡಬಲ್ ಮಗಳೇ ಹತ್ತೀವಿ. ಅತಿ ಸಲುವಾಗಿ ನಾವು ಏನ್ ಕೊಡ್ತೀವಿ, ಲಂಚ ಕೊಡ್ತೀವಿ, ಮಂಚ ಕೊಡ್ತೀವಿ, ಏನ್ ಗಂಡಂದ್ರು ಅದ, ಹೆಣ್ಣಂದ್ರು ಅದ. ಏನ್ ಬೇಕೋ ಅದೆಲ್ಲ ನಿಮ್ಮ ಲಂಚಕ್ಕೆ ಬೆಂಕಿ ಹಾಕಿ. ನಿಮ್ಮ ಲಂಚಗಳ ಪಾಪಿಗಳ ಪ್ರಮಾಣಕ್ಕಿಂತ ನ್ಯಾಯಕ್ಕಾಗಿ ದುಡಿಯೋ ಬಂಡರು ಸಾಕಷ್ಟಿದ್ದಾರೆ ನಮ್ಮ ಸರ್ಕಾರದೊಳಗೆ. ನೀವು ದಡ್ಡರೇ, ಇದೊಂದು ಸಲ ವಾರ್ನಿಂಗ್ ಮಾಡ್ತೇನೆ. ಹುಷಾರ್. ಉಪ್ಪಿಟ್ಟಂತೆ ಆಗುತ್ತಲ್ಲ, ಬೆಳಗ್ಗೆ ಮಾಡಿ ಉಪ್ಪಿಟ್ಟೆಲ್ಲ ಖಾಲಿ ಆಗುತ್ತೆ. ಅದು ಉಪ್ಪಿಟ್ಟಲ್ಲ, ಇನ್ನು ತಂಬಿಟ್ಟು ಅಂತ ಏನಾದ್ರು ಇರ್ಬೇಕು. ಜೊತೆಗೆ ಕೇಸರಿ ಬಾತ್ ಮಾಡಿದಾರಂತೆ, ತಿನ್ನು ಹೋಗಿ. ಅಪ್ಪ, ನಮ್ಮ ಕಾಲೇಜ್ ಫೀ ಕಟ್ಟಲು ನಾಳೆ ಕೊನೆಯ ದಿನ. ನಾಳೆ ಫೀ ಕಟ್ಟದೇ ಇದ್ದರೆ ನನಗೆ ಪರೀಕ್ಷೆ ಕುಳಿತುಕೊಳ್ಳುತ್ತಾ ಈ ಬಡತನ ನಮ್ಮನ್ನು ಹಿಂಡಿ ಹಿಪ್ಪಿ ಮಾಡ್ತಿದೆಪ್ಪ. ಇತ್ತು ಮಗನನ್ನು ಓದಿಸಲ ಆಗಲ ಬಲಿದ್ದ ತಂದೆ ಈ ಹಣಕ್ಕಾಗಿ ಎಷ್ಟೋ ಕಡೆ ಕೇಳಿದರೂ ಯಾರು ಹಣವನ್ನು ಕೊಡಲಿಲ್ಲ. ಶ್ರೀಮಂತರಲ್ಲಿ ಸಾಲವನ್ನು ಕೇಳಿ ಹಣ ಅವರು ಖಂಡಿತ ಕೊಡುತ್ತಾರಪ್ಪ, ಖಂಡಿತ ಕೊಡುತ್ತಾರೆ. ಈ ಮೊದಲೇ ಅವರಲ್ಲಿ ಮಾಡಿದ ಸಾಲ ತೀರಿಸಲಾಗದೆ ಒದ್ದಾಡ್ತಾ ಇದ್ದೀನಿ. ಮತ್ತೆ ಅವರಲ್ಲಿ ಸಾಲ ಮಾಡಿ ಹೇಗೆ ತೀರಿಸ್ತೀಯಪ್ಪ? ಯಾಗಾದರೂ ಮಾಡಿ ಸಾಲವನ್ನು ತೀರಿಸುತ್ತೇನೆ. ನನ್ನ ರಟ್ಟೆ ಬಲ ಇರುವ ತನಕ ಅವರ ಆಳಾಗಿ ದುಡಿದು ಸಾಲವನ್ನು ತೀರಿಸುತ್ತೇನೆ. ಅಪ್ಪ, ಕರುಣೆಯಿಲ್ಲದ ಕಡುಕರದ ಶ್ರೀಮಂತರು ನನ್ನ ಪರೀಕ್ಷೆಗಾಗಿ ಹಣ ಸಾಲ ಕೊಡುವರಪ್ಪ. ಕೊಡುತ್ತಾರೆ, ಖಂಡಿತ ಕೊಡುತ್ತಾರಪ್ಪ, ಖಂಡಿತ ಕೊಡುತ್ತಾರೆ. ಕೊಡದಿದ್ದರೆ ಅವರ ಕಾಲಾದರೂ ಹಿಡಿದು ಹಣ ತೆಗೆದುಕೊಂಡು ಬರುತ್ತೇನೆ. ನೀವು ನನಗಾಗಿ ಈ ರೀತಿ ಒತ್ತಾಡುವುದನ್ನು ನೋಡಿದರೆ ನನ್ನ ಕರುಣೆ ಸುಧಾರಿಸುತ್ತದಪ್ಪ. ಅಪ್ಪ, ನಾನು ನನ್ನ ಶಿಕ್ಷಣವನ್ನು ಇಲ್ಲಿಗೆ ಮುಗಿಸಿ ನಿನ್ನ ಜೊತೆ ಕೆಲಸಕ್ಕೆ ಬರ್ತೇನಪ್ಪ. ನೋಡು, ನೀನು ಏನು ವಿಚಾರ ಮಾಡಬೇಡ. ಚೆನ್ನಾಗಿ ಅಭ್ಯಾಸ ಮಾಡಿ ಪಾಸಾಗಿ ಆಮೇಲೆ ಒಂದು ನಿಮಗೆ ಒಳ್ಳೆ ನೌಕರಿ ಸಿಕ್ಕಿದರೆ ನಮ್ಮ ಬಡತನ ಎಲ್ಲ ನಿಂಗೆ ಕಾಲೇಜಿಗೆ ಹೋಗುವಂತಲಾಗುತ್ತದೆ. ಆಗಲ್ಲಪ್ಪ, ನಾನೇನು ಬರ್ತೀನಪ್ಪ. ಏಕೆ ನಮ್ಮ ಈ ಬಡತನ ನಮ್ಮ ಮೇಲೆ ಕರುಣೆ ಇಲ್ಲವೇ? ಈ ಬಡತನದ ಶಿವನ ಪಾದ ಸೇರಿದವನು
ಇದ್ದೊಬ್ಬ ಮಗನನ್ನು ಚೆನ್ನಾಗಿ ಓದಿಸಲಾಗ ಅವನಿಗೆ ಫೀ ಕಟ್ಟಲು ನನ್ನಲ್ಲಿ ದುಡ್ಡಿಲ್ಲ. ಶ್ರೀಮಂತರಲ್ಲಿ ಸಾಲ ಕೇಳುವನು ಅಂದರೆ ಮಾಡಿದ ಸಾಲವನ್ನು ತೀರಿಸಲಿಕ್ಕಾಗ ನಾನೇನು ಮಾಡಿದೆ? ಸದ್ಯ ನನ್ನಲ್ಲಿ ಹಣವಿಲ್ಲ. ಒಂದು ಸ್ವಲ್ಪ ದಿನ ಅವಕಾಶ ಮಾಡಿಕೊಡಲು ಅದೆಲ್ಲ ನನಗೆ ಗೊತ್ತಿಲ್ಲ. ಶ್ರೀಮಂತರ ಹತ್ರ ಮಾತನಾಡು. ಮಾತು ಒಲೆ ಮಗಳೇ, ಯಾರನ್ನ ಕೊಂದ್ರು ಒಲೆ ಮಗಳೇ, ಯಾರನ್ನ ಕಡ್ದ್ರು ಒಲೆ ಮಗಳೇ. ಒಟ್ಟು ನಮ್ಮ ಶ್ರೀಮಂತರು ಮಗನ ಮೇಲಿನ ಪ್ರೀತಿಯಿಂದ ಹುಚ್ಚರಾಗಿ ಬಿಟ್ಟಾರ್ರಿ ಅಪ್ಪ. ಏನೇನ್ ಮಾಡುದ್ರಿ ಅಪ್ಪ? ಏನೋ ಯಾಕಾಗವಲ್ದು? ನನ್ನ ಕೈ ಕೆಳಗ ಒಂದ್ ಹೆಣ್ಣು ಬಂದೈತಿ ಕೆಲ್ಸಕ್ಕ. ಏನ್ ಮುಖ ರೀ ನಮ್ ಗಂಗು ಮುಖ. ಅವಳು ಗುಂಗಿನ್ಯಾಗ ಎಲ್ಲ ಜಾಗೆ ಖಾರ ಪುಡಿ ಹಾಕಿ ಅಲ್ಲ ಸಾರಿಗೆ ಸಕ್ಕರೆ ಪುಡಿ ಹಾಕೋ ಪರಿಸ್ಥಿತಿ ಬಂತು ನನ್ಗೆ. ಏನ್ ಮುಖ ರೀ ನಮ್ ಗಂಗು ಮುಖ. ಬಲೂ ಅಪರೂಪ ನಮ್ ಗಂಗು ಮುಖ. ಗಂಗು, ಏ ಗಂಗು, ಎಲ್ಲಿದ್ಯಾ ಗಂಗು? ಗಂಗು 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 ಎಲ್ಲಿದ್ಯಾ ಗಂಗು? ಎಲ್ಲೊಂದು ಅಯ್ಯ 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 ಬರಾಕತ್ತೈತಪ್ಪೋ. ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಮಾತೊಂದ ಹೇಳುವೆ ಹತ್ತಿರ ಹತ್ತಿರ ಬಾ, ಮುತ್ತೊಂದ ತಂದಿರುವೆ ಮೆತ್ತಗೆ ಮೆತ್ತಗೆ ಬಾ. ಪೋಲೆ ಪೋಲೆ ತುಂಟಾಟ ಸವಿಯದ ಮೈಯ. ರೀ ನೀವಿಲ್ಲದಿರೇನ? ನಾ ಎಲ್ಲೆಲ್ಲೋ ಹುಡ್ಕಾಡ್ ಬಂದೆ. ನೀವ್ ನನ್ ಹುಡ್ಕೊಂಡಿದ್ಯಾ? ಓನ್ರಿ ನಾನ್ ನಿಮ್ಮನ್ನೇ ಹುಡ್ಕಾಡ್ದೆ. ಯಾಕೆ? ಬಡವ್ರನ್ನ ಕರ್ಕೊಂಡೋಗಿ ಕೆಲಸ ಹಚ್ಚಿ ಉಪಕಾರ ಮಾಡೋ ನಿಮ್ಮನ್ನ ಹಂಗೆ ಸುಮ್ನೆ ಬಿಡ್ತಾರೇನ್ರಿ? ಮತ್ತೆ ನಾನು ಏನ್ ಮಾಡ್ಬೇಕಂತ ಮಾಡಿದೀನಿ? ಅಯ್ಯಯ್ಯೋ ನಿಮ್ಮನ್ನೇನು ಮಾಡಲ್ಲ. ಮತ್ತೆ ನನ್ ಕರ್ಕೊಂಡು ಕೆಲಸ ಕೊಡ್ಸಿದ್ರಲ್ಲ, ಅದಕ್ಕೆ ನಮ್ಮ ಮನೆಗೆ ಊಟಕ್ ಬಾ ಅಂತ ನಮ್ಮ ಅವ್ವ ಕರ್ದ ಬಾ ಅಂತ ಹೇಳಿ. ಅಯ್ಯೋ ಗಂಗು, ಅಲ್ಲ ನಾನು ಏನ್ ಕೆಲಸ ಮಾಡೀನಿ? ಇಷ್ಟೊಂದು ಕೆಲಸ ಮಾಡೀನಿ. ಇಂಥ ಸಣ್ಣ ಕೆಲ್ಸಕ್ಕ ಮನೆ ಕರ್ಕೊಂಡಾಗಿ ಊಟ ಹಾಕ್ತಾರೇನು? ನೋಡಿ ಗಂಗು, ನಾನು ಇನ್ನು ಏನೇನೋ ಮಾಡ್ಬೇಕಂತಿದ್ದೀನಿ. ಎಂತೆಂಥದೋ ಕೆಲಸ ಕಟ್ಬೇಕಂತಿದ್ದೀನಿ. ನಿನ್ ಪಗಾರದು ಜಾಸ್ತಿ ಮಾಡ್ಬೇಕಂತಾನೆ. ಆಮ್ಯಾಲೆ ಬೇಕಾದ್ರೆ ಮನೆ ಕರ್ಕೊಂಡು ಹೋಗಿ ಊಟ, ಉಪಚಾರ, ಆದರ, ಸಂಸ್ಕಾರ ಎಲ್ಲಾನು ಮಾಡಿ ಅಂತ. ಅಯ್ಯಯ್ಯೋ ಬೇಕಾದ್ರೆ ನಿನ್ ಕೈಯಿಂದ ನನ್ನ ಕೊಳ್ಳಗ ಮಾಲಿ ಬೇಕಾದ್ರೂ ಹಾಕ್ತೀನಿ. ನೀ ಇಷ್ಟು ಕಾಳಜಿ ಇದೀರಿ ಅಂತೇಳಿ ಮತ್ತೆ, ಯಾಕಂದ್ರೆ ಇಷ್ಟು ಕಾಳಜಿ ತೋರಿಸಿದ್ಮೇಲೆ ನಮ್ಮನೆ ನಿಮಗೆ ಬ್ಯಾರೆ ಏನು ಅಲ್ವಲ್ಲ. ಗಂಗು, ಆ? ಗಂಗು, ಏನು? ಒಟ್ಟು ನೀನ್ ಅನ್ಸಲೋಗಿ ಇಷ್ಟೊಂದು ಹಚ್ಕೊಂಡಿ ಅಂದ್ಮೇಲೆ ನೀವು ಬರ್ತೀನಿ, ಖಂಡಿತ ಬರ್ತೀನಿ. ನಿಮ್ಗೊಂದು ಚಲೋ ಅದು ಗೊತ್ತೀನಿ ನಾನು. ಅಯ್ಯಯ್ಯೋ ನೀವು ನಮ್ಮನ್ನ ಚಲೋ ಹಸ್ತೀರಿ ಅಂತೇಳಿ ನಾನು ನಿಮ್ಮನ್ನ ನಂಬಿದ್ದು ಅಲ್ವೇ. ಅಯ್ಯೋ ನಂಬು ಗಂಗು, ನಂಬು ಗಂಗು. ಗಂಗು, ನಿಮ್ಗೆ ಈ ಕೆಲಸ ಕಟ್ಬೇಕಾದ್ರೆ ನನ್ಗೆ ಎಷ್ಟು ತ್ರಾಸ ಆಗೈತಿ ಅಂತ ನಂಗೆ ಗೊತ್ತೈತೇನೆ ಗಂಗು. ಹೌದು ಹೌದು, ನಿಜವಾಗ್ಲು ಈ ಕೆಲಸ ಅಷ್ಟೊಂದು ಸುಲಭ ಯಾರಿಂದಲೂ ಸಾಧ್ಯ. ನೀವಾಗಿದ್ದಕ್ಕೆ ಈ ಕೆಲಸ ಕೊಡ್ಸಿದ್ದು ನಮ್ಗೆ. ಹೋಗ್ಲಿ ಬಿಡು ಗಂಗು. ಇನ್ನೊಂದು ಮಾತು, ಏನು? ನಮ್ ಶ್ರೀಮಂತರು ಹಾ ಒಂದೊಂದ್ಸಲ ವಾರಗಟ್ಲೆ ಎಲ್ಲ ಮನೆ ಬಿಟ್ಟು ಹೋಗಿರ್ತಾರ. ಆವಾಗ ಮನೆಯಾಗ ಶ್ರೀಮಂತರ ಮಗಳು ಒಬ್ಬಟ್ಟಿನೇ ಇರ್ತಾಳ. ಅದಕ್ಕೆ ನಿನ್ನ ಹಾಸ್ಕೊಳ್ಳೋದು ಹೊತ್ಕೊಳ್ಳೋದು ಏನ್ ಅದಾವಲ್ಲ ಮನ್ಯಾಗ, ಅವ್ರು ತಕೊಂಡ್ ಬಂದ್ ನಮ್ ಶ್ರೀಮಂತರ ಮನೆ ಹೋಗ್ದು ಬಿಡು. ಓಹೋ, ಅಂದ್ರೆ ನಾನು ನಿಮ್ ಶ್ರೀಮಂತರಿಂದ ಅವ್ರ ಹತ್ರ ಅಲ್ಲೇ ಮಲಗ್ಬೇಕು ಅಂತೀರಾ? ಯಾಕೆ ಬರ್ಬಾರ್ದು? ಅವ್ರು ನಿಮ್ಗೆ ಸಂಬಳ ಕೊಡ್ತಾರ ಅಂದ್ಮೇಲೆ ಅವ್ರು ಎಲ್ ಮಲ್ಕಂತಾರ ಎಲ್ ಮಲಗ್ಬೇಕು. ನಾ ಎಲ್ಲ ಕೇಳ್ತೀನಿ, ಆದ್ರೆ ಅದ್ ಹೆಂಗು ಶ್ರೀಮಂತರ ಮಗಳ ಜೊತೆಗೆ ನಾನು ಅಲ್ಲೇ ಮಲಗೋದು ಅಂತ. ನೀ ಯಾಕೆ ಅಷ್ಟೊಂದು ಎದುರ್ಕೊತೀಯ
ಹಂಗ ಹಿಂಗು ಕೈ ಅಷ್ಟ್ರೆ ಪಕ್ಕದಾಗೆ ನಾನು ಇರ್ತೀನಿ ಕಂಗು. ನೀವ್ ಅಲ್ಲೇ ಇರ್ತೀರೇನು? ನೀವಿದ್ದ ಮೇಲೆ ಮತ್ತೆ ಕಾಳಜಿ ಯಾಕೇನು ನನ್ಗೆ? ನೀವಿದ್ದ ನಾನು ಯಾಕೆ ಬಂದಿರ್ಲಿ? ಆಯ್ತು ಕಂಗು, ಆಯ್ತು ಆಯ್ತು. ಇಲ್ಲಿ ನೋಡ, ಏನದು? ಕೈ ಮುಂದಕ್ಕ, ಕೈ ಮುಂದಕ್ಕ? ಕೈ ಮುಂದಕ್ಕ, ಮುಂದಕ್ಕ, ಕಣ್ಣು ಮುಚ್ಕೊ. ಇದ್ರೆ ಇನ್ನೊಂದ್ ಸ್ವಲ್ಪ ಬೇಕಾಗಿತ್ತು. ಬ್ಯಾಂಕ್ನಾಗಿಂದ ಅಷ್ಟೇ ಇದ್ದು ತಕೊಂಡ್ ಬಂದೀನಿ. ಬ್ಯಾಂಕಿನಾಗ ವಾರಕ್ಕೆ ಬರೀ 10,000 ರೂಪಾಯಿ ಕೊಡ್ತಾರ, ಅಷ್ಟೇ ತಕೊಂಡ್ ಬಂದೀನಿ. ಮುಂದಿನ ವಾರ ಬೇಕಾದ್ರೆ ಮತ್ತೊಂದು 10,000 ರೂಪಾಯಿ ಕೊಡ್ತೀನಿ. ಗೊತ್ತೈತಕ್ಕ ನಿಮ್ ಬ್ಯಾಂಕಿನ ಹಣೆ ಬರ ಇಲ್ಲ. ಮುಂದಿನ ಮಂಗಳವಾರ ಬರ್ಲಿ, ಮತ್ತೊಂದು ಹೌದಾ? ಅಯ್ಯಯ್ಯೋ, ನೀವಿಷ್ಟು ಕಾಳಜಿ ತೋರಿಸ್ತೀರಿ ಅಂದ್ಮೇಲೆ ನೀವು ಹೇಳಿದ ಕೆಲಸ ನಾನಿಲ್ಲ. ಅಯ್ಯೋ ಅಯ್ಯೋ, ನನ್ಗೆ ಯಾಕೋ ತಡ್ಕೊಳಕ್ ಆಗ್ತಲ್ಲ. ತಡ್ಕೋಬೇಕು, ಗಟ್ಟಿ ಹಿಡ್ಕೊಳ್ರಿ, ತಡ್ಕೊಳಕ್ಕಾಗಲ್ವಾ?
ಸಿಹಿಯಾಗಿ ಇನ್ನೊಂದು ಬೇಕಾಗಿದೆ. ನನ್ನ ಕೆನ್ನೆ ನಿನ್ನದೇನೆ ಬೇಗ ಕೊಡಬಾರದೇನೆ. ಬಿಡು ನನ್ನ ಏಕೆ ಅವಸರ, ಗೆಜ್ಜೆ ತಾಳಕ್ಕೆ ಕೈ ಬಳೆಯ ನಾಟಕ್ಕೆ ಮರುಳಾಗಿ ಓಡಿ ಬಂದಿದೆ. ಎದೆ ಚಲ್ 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 ಮೈ ಝುಮ್ 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 ಹೃದಯ ಡೌ ಡೌ ಎಂದು ಸೋತೆನಿ. ಝಲ್ 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 ಮೈ ಝುಮ್ ಝುಮ್ ಝುಮ್